ಆಮ್ ಆದ್ಮಿಗೆ ನೀವು ಸೇರಿಕೊಳ್ಳುವ ಸಂದರ್ಭದಲ್ಲಿ ಅದು ಇನ್ನೂ ಒಂದು ಆರಂಭಿಕ ಹಂತದಲ್ಲಿತ್ತು. ನೀವು ಒಂದು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು. ಆ ಪಕ್ಷದ ಅಧ್ಯಕ್ಷ ಸ್ಥಾನ ನಿಮಗೆ ಕೊಟ್ಟಿದ್ರೆ ದೆಹಲಿಯಲ್ಲಿ ಅಧಿಕಾರ ನಡೆಸಿದ ರೀತಿಯೇ ಒಂದು ದಿನ ಕರ್ನಾಟಕದಲ್ಲಿಯೂ ಅದನ್ನ ಕಾಣಬಹುದಿತ್ತು. ಇದಕ್ಕೆ ಏನಂತೀರಾ? ಖಂಡಿತ ಖಂಡಿತ. ಅದರಲ್ಲಿ ಅಲ್ಲಿರೋರೆಲ್ಲ ಕೆಟ್ಟವರು ಅಂತ ಹೇಳೋದಿಲ್ಲ. ಮುಗ್ಧರು, ಅಮಾಯಕರು, ಮೂರ್ಖರು, ಅಥವಾ ಆಮೇಲೆ ಅವು ಸ್ವಲ್ಪ ಗಟ್ಟಿ ಒಂದಷ್ಟು ಹೋರಾಟದ ಮನೋಭಾವ ಇರಬೇಕು, ಧೈರ್ಯವಾಗಿ ಮುನ್ನುಗ್ಗಬೇಕು. ಅದು ಭಾಳ ಜನಕ್ಕೆ ಒಂದಷ್ಟು ಒಳ್ಳೆಯ ಜನ. ಅದರಲ್ಲಿ ಆಯಕಟ್ಟಿನ ಸ್ಥಳದಲ್ಲಿ ಕೂತಿದ್ದಂಥವ್ರು ಆ ಥರದ ಜನ ಅಲ್ಲ. ಒಂಥರ ಎನ್ ಜಿ ಒಗಳಲ್ಲಿ ಕೆಲಸ ಮಾಡಿದಂಥವ್ರು, ರಿಟೈರ್ಡ್ ಆಗಿದ್ದಂಥವ್ರು, ಅಥವಾ ಜನರ ಮಧ್ಯೆ ಹೋಗಿ ನಾನು ಪಾದಯಾತ್ರೆಗಳು ಮಾಡಿದ್ದೀನಿ, ಉಪವಾಸಗಳನ್ನ ಮಾಡಿದ್ದೀನಿ, ಬಿಸಿಲಲ್ಲಿ ಅಲ್ದಿದ್ದೀನಿ, ಮಳೇಲಿ ಹೋಗಿದ್ದೀನಿ. ಸೊ ಹಾಗಾಗಿ ಆ ಸಂದರ್ಭದಲ್ಲಿ ಇಲ್ಲಿ ನಾಯಕತ್ವ ಬದಲಾಯಿಸಬೇಕು ಅಥವಾ ಬೇರೆಯವ್ರ ನಾಯಕತ್ವ ಕೊಡಬೇಕು ಅಂತ ಬಂದಾಗ ನನ್ನ ಹೆಸರು ಮುಂಚೂಣಿಯಲ್ಲೇ ಇತ್ತು. ಪಕ್ಷಕ್ಕೆ ಸೇರಿಕೊಂಡು 6 ತಿಂಗಳಲ್ಲೇ ನನ್ನ ಹೆಸರು ಈ ಪಕ್ಷಕ್ಕೆ ನನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತೇಳಿ ಹಲವಾರು ಭಾವನೆಗಳು ಬರ್ತಿತ್ತು. ಆದರೆ ನಾನು ಕೇಳಿರಲಿಲ್ಲ, ಒಂದು ಸಂದರ್ಭ ಬಿಟ್ಟರೆ. ಹಾಗಾಗಿ ಇದು ಯಾವಾಗ ಪಕ್ಷ ಇದು ಪದೇ 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 ಒಂದು ಹೆಜ್ಜೆ ಮುಂದೆ ಹೋಗೋದು, 2 ಹೆಜ್ಜೆ ಹಿಂದೆ ಬರುವಂಥ ಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತು, ಹಲವಾರು ಕಾರಣಗಳಿಂದಾಗಿ. ಆವಾಗ ನಾನು ದೆಹಲಿಯಿಂದ ಬಂದಿದ್ದಂಥ ಇಲ್ಲಿನ ಕರ್ನಾಟಕದ ಉಸ್ತುವಾರಿಗೆ ಒಂದು ಸಂದರ್ಭದಲ್ಲಿ ಹೇಳಿದ್ದೆ, ಇದು ಎಲ್ಲಿಗೂ ಹೋಗ್ತಾ ಇಲ್ಲ, ನನಗೆ ಅವಕಾಶ ಕೊಡಿ, 6 ತಿಂಗಳ ಅವಕಾಶ ಕೊಡಿ. 3 ತಿಂಗಳಲ್ಲಿ ಇಡೀ ರಾಜ್ಯದಲ್ಲಿ 31 ಜಿಲ್ಲೆಗಳಲ್ಲಿ ಪಕ್ಷದ ಏನು ಸಂಘಟನೆ ಇರುವ ಹಾಗೆ ಮಾಡ್ತೀನಿ, ಪದಾಧಿಕಾರಿಗಳಿರುವ ಹಾಗೆ ಮಾಡ್ತೀನಿ. ಮತ್ತೆ 6 ತಿಂಗಳಲ್ಲಿ ಒಟ್ಟು 6 ತಿಂಗಳೊಳಗೆ ಪ್ರತಿ ತಾಲೂಕಲ್ಲೂ ಇರುವ ಹಾಗೆ ಮಾಡ್ತೀನಿ. ಯಾಕಂದರೆ ನನಗೆ ಅಷ್ಟು ಶ್ರಮ, ಅಷ್ಟು ಕಾಂಟ್ಯಾಕ್ಟ್ಸ್ ಇತ್ತು, ಅಷ್ಟು ವಿಸಿಬಿಲಿಟಿ ಇತ್ತು, ಮತ್ತು ಅಷ್ಟು ಸಾಮರ್ಥ್ಯ ಇತ್ತು. ನನಗೆ ಗೊತ್ತಿದೆ, ನನ್ನ ಸಾಮರ್ಥ್ಯ ನನಗೆ ಗೊತ್ತಿದೆ. ಇವತ್ತು ಯಾವ ಹಿನ್ನೆಲೆಯೂ ಇಲ್ಲದೆ, ಹಣ ಬೆಂಬಲ, ಜನ ಬೆಂಬಲ ಯಾವುದೂ ಇಲ್ಲದೆ ಇವತ್ತೊಂದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ನಾವು ಒಂದಷ್ಟು ಜನ ಜೊತೆ ಸೇರ್ಕೊಂಡು ಕಟ್ಟಿ ನಿಲ್ಲಿಸಿದ್ದೀವಿ. ಅಂದರೆ ಆಮ್ ಆದ್ಮಿ ಪಕ್ಷವನ್ನು ಕಟ್ಟೋದು ಕಷ್ಟ ಇತ್ತು, ಭಾಳ ಸುಲಭ ಇತ್ತು. ಆದರೆ ನಾನು ಹೇಳಿದೆ, ಈಗಲೇ ನನ್ನ ರಾಜೀನಾಮೆ ಪತ್ರವನ್ನು ಬರೆದು ಕೊಡ್ತೀನಿ ನಿಮಗೆ, ಪೋಸ್ಟ್ ಡೇಟೇ ಹಾಕಲ್ಲ. ಯಾವತ್ತು ನಿಮಗೆ ನಾನು ಕೊಟ್ಟಿರೋ ಗೋಲ್ಸಲ್ಲಿ ನಾನು ಮುಟ್ತಾ ಇಲ್ಲ ಅಂತ ಅನ್ನಿಸ್ದಾಗ, ಗುರಿ ಮುಟ್ತಾ ಇಲ್ಲ, ನಾನೇ ಕೊಟ್ಟಿರುವಂಥ ಗುರಿಯನ್ನು ಅಂದಾಗ, ನೀವು ಆ ರಾಜೀನಾಮೆಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಡೇಟ್ ಹಾಕ್ಕೊಳ್ಳಿ, ನಾನು ಬಿಡುಗಡೆ ಮಾಡಿ ಕೊಡಿ ಅಂದೆ. ಇಲ್ಲ, ಅವರು ಆವತ್ತೇನು ಮಾಡಿದ್ರು ಅಂದರೆ, ಆವತ್ತು ನಾವು 3-4 ಜನ ಸಹ ಸಂಚಾಲಕರಿದ್ವಿ, 10 ಸಂಚಾಲಕರನ್ನ ಮಾಡಿ 10ರಲ್ಲಿ ನನ್ನೊಬ್ಬನ ಮಾಡಿದ್ರು. ಅದು ಇನ್ನೂ ಡಿಮೋಷನ್ ಮಾಡಿಬಿಟ್ರು. ಪ್ರಮೋಷನ್ ಅಲ್ಲ, ಡಿಮೋಷನ್ ಮಾಡಿದ್ರು. ಅದು ಮತ್ತೆ ಇನ್ನೊಂದು ಕಿತ್ಕೊಂಡು ಹೋಗ್ಬಿಡ್ತು. ಒಂದು ರೀತಿಯಲ್ಲಿ ಅಭ್ಯಪಾರಿ ಆಗಿಬಿಡ್ತು ಆಮ್ ಆದ್ಮಿ ಪಾರ್ಟಿ. ಅದು ನಿಜಕ್ಕೂ ನೀವೆಲ್ಲ ನೋಡಿದಾಗ ಕಳೆದುಕೊಂಡಂತಹ ಅಂದರೆ ನಿಜಕ್ಕೂ ಒಂದು ವಿಚಾರದಲ್ಲಿ ಇವತ್ತಿರುವಂಥ ಸಾರ್ಥಕತೆ ಅಥವಾ ಜನರಿಗೆ ಸ್ಫೂರ್ತಿಯನ್ನು ನಾನು ಕೊಡೋದಕ್ಕೆ ಸಾಧ್ಯ ಇತ್ತೋ ಇಲ್ಲೋ ಗೊತ್ತಿಲ್ಲ, ಆಮ್ ಆದ್ಮಿ ಪಾರ್ಟಿಲಿ ಮುಂದುವರೆದಿದ್ರೆ. ಆದರೆ ಇನ್ನೊಂದಷ್ಟು ರಾಜಕೀಯವಾಗಿ ನಾವು ಬಲಗೊಳ್ಳೋದು ಸುಲಭವಾಗಿತ್ತು, ಇಷ್ಟು ಶ್ರಮ ಪಡಬೇಕಾಗಿರಲಿಲ್ಲ. ಆದರೆ ಏನೇ ಆಗಲಿ ನಾವು ಪಟ್ಟಿರೋ ಶ್ರಮ ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಇವತ್ತು ರವಿ ಕೃಷ್ಣಾರೆಡ್ಡಿ ಅಂದರೆ ಲಕ್ಷಾಂತರ ಜನರಿಗೆ ಒಂದು ಸ್ಫೂರ್ತಿ. ಕಳೆದ 6 ವರ್ಷಗಳಲ್ಲಿ ಕಡಿಮೆ ದಾರಿ ಸವಿಸಿಲ್ಲ. 6 ವರ್ಷ ಅಲ್ಲ, 9 ವರ್ಷದಲ್ಲಿ. ಆಮ್ ಆದ್ಮಿ ಪಕ್ಷ ಬಿಟ್ಟು ಸರಿಯಾಗಿ 9 ವರ್ಷ ಆಯಿತು. ಇವತ್ತಿಗೆ ನಾನು ಕಡಿಮೆ ದೂರ ಬಂದಿಲ್ಲ, ಬಹಳ ದೂರ ಬಂದಿದ್ದೀನಿ. ಇವತ್ತು ರವಿ ಕೃಷ್ಣಾರೆಡ್ಡಿನೇ ಒಂದು ಮೌಲ್ಯ, ಒಂದು ಇದಾಗಿದೆ, ನನಗದು ಗೊತ್ತಿದೆ. ಸೊ ಹಾಗಾಗಿ ಅಲ್ಲಿದ್ದಾಗ ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಬಟ್ ಇವತ್ತಿಗೂ ನಾನು ತುಂಬ ಏನು ಕಳ್ಕೊಂಡಿಲ್ಲ. KRS ಪಕ್ಷದ ಹೆಸರು ಹೇಳ್ಕೊಂಡು ಒಂದು ಹಳದಿ ಟಿ ಶರ್ಟ್ ಹಾಕ್ಕೊಂಡು ಇವತ್ತು KRS ಯಾವುದೋ ಸರ್ಕಾರಿ ಕಚೇರಿಗೆ ಹೋದರೆ ಲಂಚ ಕೇಳಿದವನು ಬಾಲ ಮುದ್ರಕೊಂಡು ಚಡ್ಡಿ ಒದ್ದೆ ಮಾಡ್ಕೊಂಡು ಕೆಲಸ ಮಾಡ್ಕೊಡ್ತಾ ಇದ್ದಾನೆ. ಲಕ್ಷಾಂತರ ಜನ ಇವತ್ತಿಗೆ ಆ ಧೈರ್ಯ ಮತ್ತು ವಿಶ್ವಾಸ KRS ಪಕ್ಷದಿಂದ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅದು ರಾಜಕೀಯವಾಗಿ ಬೇರೆ ರೀತಿಯಲ್ಲೇ ಪ್ರಭಾವ ಬೀರಬಹುದಿತ್ತು ಆಮ್ ಆದ್ಮಿ ಪಾರ್ಟಿಲಿ, ಖಂಡಿತ. ಆದರೆ ಇವತ್ತು ಜನರ ಮಧ್ಯೆ ಜನಸಾಮಾನ್ಯರು, ಅದು ಅತ್ಯಂತ ಮಧ್ಯಮ ವರ್ಗದ ಜನರಿಗೆ KRS ಪಕ್ಷ ಕೊಟ್ಟಿರುವಂತಹ ಒಂದು ಧೈರ್ಯ ಮತ್ತು ವಿಶ್ವಾಸ, that wouldn't have happened if I had continued in the ಆಮ್ ಆದ್ಮಿ ಪಾರ್ಟಿ. ಈ ಕರ್ನಾಟಕದಲ್ಲಿ ಈಗಾಗಲೇ ಇರುವಂತಹ ಪಕ್ಷದಲ್ಲಿ ಭ್ರಷ್ಟಾಚಾರ ಮಿತಿ ಮೀರಿತ್ತು. ತಾವು ಕೂಡ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಲಂಚ ಮುಕ್ತ ಕರ್ನಾಟಕ ಮಾಡಬೇಕು ಅಂತ ಎಲ್ಲ ಸರ್ಕಾರಿ ಕಚೇರಿ ಅಧಿಕಾರಿ ವರ್ಗ ರಾಜಕೀಯದವರಿಗೆ ಗಂಡಿದೆಯಿಂದ ಹೋರಾಟ ಮಾಡಿಕೊಂಡು ಬಂದ್ರಿ. ಆ ಹೋರಾಟದ ಭಾಗವಾಗಿ ತಾವು KRS ಪಕ್ಷ ಸ್ಥಾಪನೆ ಮಾಡಿದ್ರಿ. ಈಗ KRS ಸೈನ್ಯ ಹೇಗಿದೆ? ಕರ್ನಾಟಕದಲ್ಲಿ ನಾವು 31 ಜಿಲ್ಲೆಗಳಲ್ಲಿದ್ದೀವಿ. 1-2 ಜಿಲ್ಲೆಗಳಲ್ಲಿ ಸಶಕ್ತವಾದಂತಹ ಏನು ಜಿಲ್ಲಾ ಸಮಿತಿಗಳಿಲ್ಲ. ಒಂದು 2-3 ಜಿಲ್ಲೆಗಳಲ್ಲೇ ಇಲ್ಲ. ಹಾಗೆ ನೋಡಿದ್ರೆ ತುಂಬ ಚೆನ್ನಾಗಿ ಮಿಕ್ಕ ಒಂದು 8-10 ಜಿಲ್ಲೆಗಳಲ್ಲಿ ತುಂಬ ಚೆನ್ನಾಗಿದೆ. ಇವತ್ತು ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂದರೆ ಕರೆ ಕೊಟ್ಟರೆ ಕನಿಷ್ಠ 1,000 ಜನ ಇವತ್ತು ಆ್ಯಸ್ ಆಫ್ ಟುಡೇ ಕಳೆದ 6 ತಿಂಗಳಲ್ಲೇ ನಮ್ಮ ಪಕ್ಷ ಡಬಲ್ ಬೆಳವಣಿಗೆ ಕಂಡಿದೆ. ಹಾಗೆ ನೋಡಿದ್ರೆ ಸೊ ಇವತ್ತು 1,000 ಜನ ನಾವು ಹಣ ಹಂಚಿದೆ, ನಾವು ಅವ್ರಿಗೆ ಬಸ್ ಟಿಕೆಟ್ ಕೊಡೋದು ಬೇಡ, ಬಿರಿಯಾನಿ ತಿನ್ನಿಸೋದು ಬೇಡ, ಏನಿಲ್ಲ. ನಮ್ಮ ಪಕ್ಷದ ಮೆನು ಅಂತೂ ತುಂಬ ಸಿಂಪಲ್ಲು, ಸೂಪರು.
ಅನ್ನ ಸಾರು ಹಪ್ಪಳ ಚೂರು ಅಂತ ವೆಜಿಟೇರಿಯನ್ ಫುಡ್ಡು, ಅದರಲ್ಲೂ ಅನ್ನ ಸಾರು ಹಪ್ಪಳ ಚೂರು, ರಾತ್ರಿ ಆಗಲಿ ಬೆಳಗಾಗಲಿ ಮಧ್ಯಾಹ್ನ ಆಗಲಿ. ಸೊ ಈ ಥರದ ಹೋರಾಟಗಳಿಗೆ ಇವತ್ತು 1,000 ಜನ ಸ್ವಯಂ ಪ್ರೇರಿತವಾಗಿ ಬರ್ತಾರೆ. ಬೆಂಗಳೂರಲ್ಲಿ 10 ವರ್ಷದಿಂದ 7-8 ವರ್ಷದಿಂದ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಕೊಡ್ತಾರೆ. ಯಾಕಂದ್ರೆ ನೀವು ಆ ಸಂದರ್ಭದಲ್ಲೆಲ್ಲ ವರದಿ ಮಾಡ್ತೀನಿ, ನಿಮಗೆ ಗೊತ್ತಿದೆ, ಪ್ರತಿಭಟನೆ ಕೊಡ್ತಾಯಿದ್ರು. ಒಂದು ಸಲ ನಾನು ನೋಡ್ತೀನಿ BJPಯವರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ರು. 100 ಜನ ಕಾರ್ಪೊರೇಟ್ಗಳಿದ್ದರು ಬೆಂಗಳೂರು BBMPಲಿ ಅವತ್ತು BJPಯವರು. ಆದರೆ ಅವೆಲ್ಲ ಸೇರಿದ್ರು 100 ಜನ ಇರಲಿಲ್ಲ ಅಲ್ಲಿ ಟೌನ್ ಹಾಲ್ ಮುಂದೆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ. ಅಂದರೆ ಸ್ವಯಂ ಪ್ರೇರಿತವಾಗಿ ಯಾರೂ ಬರೋದಿಲ್ಲ. ದುಡ್ಡು ಕೊಟ್ಟರೆ ಎಂಡ ಕೊಟ್ಟರೆ ಅಥವಾ ಇನ್ಯಾರೋ ದೊಡ್ಡ ರಾಜಕಾರಣಿ ಬರ್ತಾನೆ ಅಂದರೆ ಅವನಿಗೆ ಮುಖ ತೋರಿಸ್ಕೊಳ್ಳೋದಕ್ಕೆ ಅಟೆಂಡೆನ್ಸ್ ಹಾಕೋದಕ್ಕೆ ಕೂಡ ಈ ರಾಜಕಾರಣಿಗಳು ಬರೋದು. ಆದರೆ ಅವ್ರು ಎಲೆಕ್ಷನ್ ಟೈಮಲ್ಲಿ ಸಕ್ರಿಯವಾಗ್ಬಿಡ್ತಾರೆ. ಬಿಲದಿಂದ ಏನು ಇರ್ತಾವಲ್ಲ ಇರುವೆಗಳು ಬಂದಾಗಿ. ಯಾಕಂದರೆ ಸಕ್ಕರೆ ಹಂಗಿರುತ್ತೆ ಆ ಟೈಮಲ್ಲಿ. ಸಕ್ಕರೆಗೆ ನನಗೆ ಗೊತ್ತಿರೋಂಗೆ ಸಕ್ಕರೆಗೆ ಏನು ವಾಸನೆ ಇದೆಯೋ ಗೊತ್ತಿಲ್ಲ, ಇರುವೆಗಳು ಕಂಡ್ಕೊಳ್ತಾವೆ ಅದನ್ನು ಹೆಂಗೋ ಆ ರೀತಿ ಮುತ್ತದಂಗೆ ಬರ್ತಾರೆ. ಯಾಕೆ? ಹಣ, ಹೆಂಡ, ಪ್ರಭಾವ, ಜಾತಿ ಕಾರಣಕ್ಕಾಗಿ. ಆದರೆ ಇವತ್ತು ಯಾವುದೇ ಒಂದು ಪೈಸಾ ಕೊಡದೆ ಸ್ವಯಂ ಪ್ರೇರಿತವಾಗಿ ತಾವೇ ಬಸ್ ಚಾರ್ಜ್ ಹಾಕ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಸ್ ಆಗಲಿ ಬಿಡಲಿ, ಉಪವಾಸ ಅಂದರೆ ಉಪವಾಸ, ಸತ್ಯಾಗ್ರಹ, ರಸ್ತೆ ತಡೆ ಮಾಡುವಂಥ ಏಕೈಕ ಪಕ್ಷ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ವತಂತ್ರವಾಗಿ ನಡೀತಿದೆ. ಇವತ್ತು ನಾನು ಗೌರವಾಧ್ಯಕ್ಷ, 3 ತಿಂಗಳಾಗ್ತಾ ಬಂತು ನಾನು ಅಧ್ಯಕ್ಷದಿಂದ ನಿವೃತ್ತನಾಗಿ, ಏನು ನನ್ನ ಅವಧಿ ಮುಗಿದು. ಆದರೆ ಇವತ್ತಿಗೂ ಪಕ್ಷ ನನ್ನ ಮೇಲೆ ಆಗಲಿ ಯಾರೊಬ್ಬರ ಮೇಲೆ ಆಗಲಿ ಅವಲಂಬಿತವಾಗಿಲ್ಲ, ಸ್ವತಂತ್ರವಾಗಿ. ಆದರೆ ಅದಾಗದೇ ಆಗಲಿಲ್ಲ. ನಾವೆಲ್ಲ ಕಷ್ಟಪಟ್ಟು ತ್ಯಾಗ ಮಾಡಿ ಪಕ್ಷವನ್ನು ಹೀಗೆ ಕಟ್ಟಬೇಕು ಅಂತ ಕಟ್ಟಿರೋದ್ರಿಂದಾಗಿ ಇವತ್ತು ಪಕ್ಷ ಆ ಸ್ಥಿತಿಲಿದೆ. ಏನು ರವಿಕೃಷ್ಣ ರೆಡ್ಡಿನೂ ಇರಲಿಲ್ಲ, ನಿಂಗೇಗೌಡನೂ ಇರಲಿಲ್ಲ, ದೀಪಕ್ ಸೇನಿತ್ತು ಹಾಲಿ ಅಧ್ಯಕ್ಷರು ಯಾರು ಇರಲಿಲ್ಲ. ಅದಕ್ಕಾಗಿ ಸೇರಿಬಿಡ್ತು ಜನ, ಅವರಾಗ ಬಂದ್ಬಿಟ್ರು. ಇಲ್ಲ, ನಾವು ತ್ಯಾಗ ಮಾಡಿದ್ದೀವಿ, ದಣಿದಿದ್ದೀವಿ, ದುಡಿದಿದ್ದೀವಿ, ಅವಮಾನ ಅನುಭವಿಸಿದ್ದೀವಿ, ಸೋಲು ಅನುಭವಿಸಿದ್ದೀವಿ, ಬಂಧನಕ್ಕೊಳಪಟ್ಟಿದ್ದೀವಿ. ಇವೆಲ್ಲ ಮಾಡಿ ಇವತ್ತು ಪಕ್ಷ ಜನರ ವಿಶ್ವಾಸನ ಗಳಿಸ್ಕೊಂಡಿರೋ ಕಾರಣಕ್ಕಾಗಿ ತನ್ನ ಕಾಲ ಮೇಲೆ ಯಾವೊಬ್ಬನ ದುಡ್ಡಿನ ಮೇಲೆ ಅಲ್ಲದೆ, ಯಾವೊಬ್ಬ ವ್ಯಕ್ತಿಯ ಮೇಲೆ ಅಲ್ಲದೆ ಇವತ್ತು ಒಂದು ಸ್ವತಂತ್ರ ಪಕ್ಷವಾಗಿ ನಿಲ್ಲುವಂಥ ಸ್ಥಿತಿ ಇವತ್ತು ಬಂದಿದೆ. ಅದರ ಹಿಂದೆ ನಮ್ಮೆಲ್ಲರ ಹಲವಾರು ಜನರ ತ್ಯಾಗ ಇದೆ, ದುಡಿಮೆ ಇದೆ, ಶ್ರಮ ಇದೆ, ಬದ್ಧತೆ ಇದೆ, ವಿಚಾರ ಇದೆ. ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೊಂದು ಸೇನೆ. ನಾವು ಅದಕ್ಕೆ ಸೈನಿಕರು ಅನ್ನೋದು ನಮ್ಮ ಪಕ್ಷ. ಶೀಲ ಮತ್ತು ಶಿಸ್ತು ನುಡಿದಂತೆ ನಡಿಬೇಕು. ನಾವು ಭ್ರಷ್ಟಾಚಾರದ ವಿರುದ್ಧ ಇದ್ದೀವಿ ಅಂದರೆ ನಾವು ಭ್ರಷ್ಟಾಚಾರದ ಪಾಲುದಾರರಾಗಬಾರ್ದು, ಪೋಷಕರಾಗಬಾರ್ದು, ಸುಳ್ಳು ಹೇಳಬಾರ್ದು, ಅಪವಿತ್ರ ಕೆಲಸಗಳನ್ನು ಮಾಡಬಾರ್ದು. ಶೀಲ ನುಡಿದಂತೆ ನಡಿಬೇಕು. ನಮ್ಮ ನುಡಿ ಪಾರದರ್ಶಕವಾಗಿರಬೇಕು. ಮತ್ತು ಶಿಸ್ತು. ಇವತ್ತು KRS ಪಕ್ಷದ 5 ಜನ ಇದ್ದಾರೆ ಅಂದರೆ ಅಲ್ಲಿ 50 ಜನ ದುಷ್ಟರು ಇರಲಿ. ಈ 5 ಜನ ಅವ್ರನ್ನ ಎದುರಿಸ್ತಾರೆ, ಎಲ್ಲ ವಿಡಿಯೋ ಮಾಡ್ತಾರೆ, ಹೊಡಿಬೋದು, ಬಡಿಬೋದು. ಹೀಗೆ ಸೋಮಣ್ಣನ ಕಡೆ ಗೂಂಡಾಗಳು ನಮ್ಮ ಇವತ್ತಿನ ರಾಜ್ಯ ಜಂಟಿ ಕಾರ್ಯದರ್ಶಿ ಜೀವನ್ ರವರನ್ನು ಹೊಡೆದು ಇಲ್ಲಿ ಕೈಯೆಲ್ಲ ಮುರಿದಾಕಿದ್ರು. ಎಲ್ಲ ಕೇಸ್ ವಾಪಸ್ ತಗೊಂಡ್ರು, ಅವರ ಕೌಂಟ್ರ್ ಕೇಸೆಲ್ಲ ಹಾಕಿ ಕಾಲಿಗೆ ಬಿದ್ದು. ಸೊ ಆವತ್ತಿದ್ದು ಅವರು 100 ಜನ ಇದ್ರು, ನಮ್ಮವ್ರು ಇದ್ದದೆಷ್ಟು, ಪೊಲೀಸರು ಅವ್ರ ಜೊತೆ ಮಿಂಗಲ್ ಆಗ್ತಾರೆ. ನಮ್ಮನ್ನ ಹೊಡೆಯೋದಕ್ಕೆ ಬಂದಿರೋರ ಜೊತೆ ಪೊಲೀಸರು ಸೇರ್ಕೊಂಡು ನಮ್ಮ ಹಿಡ್ಕೊಳ್ತಾರೆ, ಅವ್ರು ಹೊಡೆಯೋದಕ್ಕೆ ಬಿಡ್ತಾರೆ. ಅವನೊಬ್ಬ ಲೋಫರು, ಅಯೋಗ್ಯ, ನೀಚ, ಒಬ್ಬ ಮುರಳೀಧರ್ ಅನ್ನುವಂಥ DYSP ನನ್ನನ್ನು ತಗೊಂಡೋಗಿ ಹೊಳೆ ನರಸೀಪುರದಲ್ಲಿ JDS ಗುಂಡಗಳು ಕೊಟ್ಬಿಡ್ತಾ ಇದ್ದ 10 ಅಡಿ ದೂರದಲ್ಲಿ. ಈ ಗಣಪತಿ ಅಂತ ಒಬ್ಬರು ತೀರೋದ್ರಲ್ಲ, ಅದು ಆತ್ಮಹತ್ಯೆ ಮಾಡಿಕೊಂಡು ಒಬ್ಬರು DYSP, ಅವರ ಸ್ವಂತ ತಮ್ಮ, ಅವರು ASP ಆಗಿದ್ರು, ಅಡಿಷನಲ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಆಗಿದ್ರು. ಅವರು ಆ ಕ್ಷಣಕ್ಕೆ ಬಂದಿರಲಿಲ್ಲ ಅಂದಿದ್ರೆ, ಇನ್ನೊಂದು 10 ಸೆಕೆಂಡ್ ಆಗಿದ್ದಿದ್ರೆ ಇವನು ನನ್ನನ್ನು ತೆಗೆದುಕೊಂಡು ಹೋಗಿ ಮುರಳೀಧರ್ ಅನ್ನುವಂಥವನು ತಗೊಂಡು ಹೋಗಿ ಅವನು ಆ ನಾಯಿ ನರಿಗಳಿಗೆ ಬಿಸಾಕ್ಬಿಡ್ತಾ ಇದ್ದ. ಏನಾಗ್ತಿತ್ತೋ ಬಿಡ್ತಿತ್ತೋ ಗೊತ್ತಿಲ್ಲ. ಆಚೆ ಏನು ಗೇಟಿದ್ದು ಆಚೆ ಕಾಯ್ತಾ ಇದ್ದಾರೆ ಕಲ್ಲು ತಗೊಂಡು ಹೊಡೆಯೋಕೆ ನಮ್ಮನ್ನೆಲ್ಲ. ಕಲ್ಲಲ್ಲಿ ಹೊಡೆದ್ರು, ರಕ್ತ ಬಂತು. ನಮ್ಮವ್ರಿಗೆ ಗಾಡಿಗೆ ಬಿತ್ತು, ನನಗೂ ಗಾಯ ಎಲ್ಲ ಒಂದಷ್ಟು ಇಲ್ಲೆಲ್ಲ ಪರಿಚಿತ ಒಬ್ಬರಿಗೆ ಕೈಗೆ ಏಟು ಬಿತ್ತು, ರಕ್ತ ಹರಿತು. ಅವತ್ತು ಪೊಲೀಸ್ ಗಾಡಿ ಹೊಡೆದಾಕಿದ್ರು, ಅವ್ರದ್ದು ವಿಂಡ್ಶೀಲ್ಡ್ ಹೊಡೆದಾಕಿದ್ರು. ಪೊಲೀಸರಿಗೆ ರೇವಣ್ಣನ ಕಡೆ ಗುಂಡಗಳ ಮೇಲೆ ಒಂದು ಕೇಸ್ ಹಾಕೋದಕ್ಕೆ ದಮ್ಮಿಲ್ಲ ಅವ್ರಿಗೆ. ಆದರೆ ಆವತ್ತು ಏನೋ ಅವ್ರ ಹೆಸರೇನೋ ಚೆನ್ನಾಗಿದೆ, ತಮ್ಮಯ್ಯ ಅನಿಸುತ್ತೆ, ತಮ್ಮಯ್ಯ ಸಂತೋಷ ತಮ್ಮಯ್ಯ ಇರಬೇಕು. ಅವ್ರು ಬಂದು ಅವತ್ತು ನಿಲ್ಲಿಸಿದ್ರು. ಏನು ಮಾಡ್ತಿದ್ದೀರ ಅಂತೇಳಿ ಅವನ್ನ DYSPನ, ಇಲ್ಲಾಂದ್ರೆ ಅವ್ನು ತಗೊಂಡೋಗಿ ನಾಡಿನ ರೇಗಳು ಬಿಸಾಕ್ಬಿಡ್ತಾ ಇದ್ದ. ಆದರೆ ಇವತ್ತು ಯಾವುದಕ್ಕೂ ಎದುರದೆ, ಇವತ್ತು 4 ವರ್ಷದಿಂದ ಕತೆ ನಾನು ಹೇಳ್ತಾ ಇರೋದು. 2022 ಯಾವುದು ಆಗಸ್ಟಲ್ಲೋ ಏನೋ ನಡೆದಂಥ ಘಟನೆ, ಅದು ಜುಲೈ ಅಲ್ಲ, ಆವತ್ತು ದೇವೇಗೌಡರ ಸಾಮ್ರಾಜ್ಯದ ಪತನ ಆರಂಭವಾಗಿದ್ದು. ಅಲ್ಲಿ ತನಕ ಕಳೆದ 20-30 ವರ್ಷದಲ್ಲಿ ಹೊಳೆ ನರಸೀಪುರಕ್ಕೆ ಹೋಗಿ KRS ಪಕ್ಷ ಚಾಲೆಂಜ್ ಮಾಡಿದ ರೀತಿಯಲ್ಲಿ ಯಾರೂ ಚಾಲೆಂಜ್ ಮಾಡಿರಲಿಲ್ಲ. ನಾವು ಚಾಲೆಂಜ್ ಮಾಡಿದ ಮೇಲೆ ಕಾಂಗ್ರೆಸ್ನವ್ರಿಗೆ ಅವಮಾನ ಆಯಿತು. ಆವಾಗ ಅವ್ರು ಸ್ವಲ್ಪ ಅಯ್ಯೋ KRS ಪಾರ್ಟಿ ಇದು ಯಾರು ಹೆಸರೇ ಕೇಳಿಲ್ಲ, ನೋಡೇ ಇಲ್ಲ, ಅದೇನಪ್ಪ ಅವ್ರು ಬಂದಂಗೆ ಮಾಡಿದಾರೆ, ನಾವು ಇಷ್ಟು ಅಯೋಗ್ಯರ, ಇಷ್ಟು ನಾಲಾಯಕಗಳ, ಇಷ್ಟು ಅದೇನು ಆ ಪದಗಳು ಬಳಸೋದಕ್ಕೆ ಇಷ್ಟ ಇಲ್ಲ, ನಿರ್ವೀರ್ಯರ, ನಿಶಕ್ತರ ಅಂತ ಅವ್ರಿಗೆ ಅನ್ನಿಸ್ತು. ಹಾಗಾಗಿ ಅವ್ರ ಧೈರ್ಯ ತಗೊಂಡು ಅಲ್ಲಿ ಹೇಳ್ತಾ ಇದ್ರು, ಪತ್ರಕರ್ತರು ಹೇಳ್ತಾರೆ, ಈಗಲೂ ಹೇಳ್ತಾರೆ, ಆ ಸಂದರ್ಭದಲ್ಲಿ 5 ಜನ ಕಾಂಗ್ರೆಸ್ನವರು ಚುನಾವಣಾ ಪ್ರಚಾರಕ್ಕೆ ಮನೆಗೆ ಹೋದರೆ 10 ಜನ ಪೊಲೀಸರು ಅವರಿಗೆ ಕಾವಲು, ಪ್ರೊಟೆಕ್ಷನ್.
ಆ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಹೋಗಿ ನಾವು ಸುಮಾರು 4-5 ಸಾವಿರ ಜನ ಗುಂಪು ಸೇರಿದ್ದಾರೆ ನಮ್ಮ ನೋಡೋದಕ್ಕೆ. ನಾವು ಇದ್ದಿದ್ದು 300-400 ಜನ. ಹೆದರಲಿಲ್ಲ, ದಂಡಿಗೆ ಹೆದರಲಿಲ್ಲ, ದಾಳಿಗೆ ಹೆದರಲಿಲ್ಲ. ಆದರೆ ಈ ಥರದ ಹೋರಾಟ ಮಾಡುವಂಥ ಶಕ್ತಿ ಇರುವಂಥ ಏಕೈಕ ಪಕ್ಷ ಇವತ್ತು. ಇಷ್ಟು ಸಾವಿರ ಜನ ಅದೇನೋ ದೊಣ್ಣೆ ಹಿಡ್ಕೊಂಡು ಇವಾಗೇನೋ ಪಥಸಂಚಲನ ಮಾಡ್ತಾ ಇದ್ದಾರಲ್ಲ, ಈ ಪಥಸಂಚಲನ ಮಾಡ್ತಿರೋರಲ್ಲಿ ಒಬ್ಬ ಅಲ್ಲ, ಅಷ್ಟು ಸಾವಿರಾರು ಜನ ಊರುಗಳೆಲ್ಲ ಮಾಡಿದ್ರಲ್ಲ. ಒಂದು ದಿವಸ ಹೋಗಿ ತಾಲೂಕು ಆಫೀಸ್ ಮುಂದೆ ಲಂಚ, ಭ್ರಷ್ಟಾಚಾರ ನಮ್ಮ ದೇಶದ ಅತಿ ದೊಡ್ಡ ಶತ್ರು, ನಮ್ಮ ದೇಶ ಚೆನ್ನಾಗಾಗಬೇಕು ಅಂದರೆ, ವಿಶ್ವಗುರು ಆಗಬೇಕು ಅಂದರೆ ಇಲ್ಲಿ ನ್ಯಾಯ, ಅಕ್ರಮ, ಭ್ರಷ್ಟಾಚಾರ ನಿಲ್ಲಬೇಕು, ಹಾಗಾಗಿ ತಾಲೂಕು ಆಫೀಸಲ್ಲಿ ಇವತ್ತು ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳಿದಾರ. ಇನ್ಯಾವ ದೇಶಭಕ್ತಿ ಅವ್ರದ್ದು? ನಿಜವಾದ ದೇಶಭಕ್ತರು KRS ಪಕ್ಷದವರು. ನಾವು ಹೋಗಿ ಇವತ್ತು ಲಂಚ, ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮವನ್ನು ನಿಲ್ಲಿಸೋದಕ್ಕೆ ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ, ನಮ್ಮ ಧ್ಯೇಯವಾಕ್ಯ, ಬಾಯಲ್ಲಿ ಸೀಟಿ, ಕೈಯಲ್ಲಿ ಲಾಠಿ ಹಿಡ್ಕೊಂಡು ಅನ್ಯಾಯ ಅಕ್ರಮಗಳನ್ನು ನಿಲ್ಲಿಸ್ತೀವಿ ಅಂತ ನಾವು ಹೇಳ್ತಾ ಇದ್ವಿ. ಸೊ ಹಾಗಾಗಿ BJP, JCB ಪಕ್ಷದವರು, BJP, ಕಾಂಗ್ರೆಸ್, JDS ಈ ಪಥಸಂಚಲನ ಮಾಡೋರು, ಇನ್ನೊಂದು ಮಾಡೋರು ಯಾವತ್ತಾದರೂ ಹೋಗಿ ಅವರು ಯಾವ ತಾಲೂಕು ಆಫೀಸಲ್ಲೋ ಗ್ರಾಮ ಪಂಚಾಯತಿಲೋ ಭ್ರಷ್ಟಾಚಾರದ ವಿರುದ್ಧ ಪ್ರಶ್ನೆ ಮಾಡಿದಾರಾ? ಜನರಿಗೆ ಧೈರ್ಯ ಕೊಟ್ಟಿದ್ದಾರಾ? ಕಾಂಗ್ರೆಸ್ ಅವರು, JDS ಅವರು, BJP ಅವರು ತಾಲೂಕು ಆಫೀಸ್ ಮುಂದೆ ಹೋಗಿ ಏನ್ರಯ್ಯ ಲಂಚ ಕಳ್ತಿರಲ್ಲ, ಇಲ್ಲ ಇದು ನಿಮ್ಗೆ ನಾಚಿಕೆ ಆಗಲ್ವ ಅಂತ ಕೇಳಿದಾರ? ಆದ್ರೆ 5 ಬೆಳಗ್ಗೆ 5 ಉಂಗ್ರ ಹಾಕೊಂಡು ಕುದ್ಗೆಗೆ ನಾಯಿ ಚೇನ ಹಾಕೊಂಡು ಅಲ್ಲಿ ಹೋಗಿ ದಲ್ಲಾಳಿ ಕೆಲಸ ಮಾಡೋರು ಯಾರು? ಬಿಳಿಯಾದ ಗರಿಗರಿಯಾದ ಬಟ್ಟೆ ಹಾಕ್ಕೊಂಡು ಯಾರು ಮಾಡ್ತಿದ್ದಾರೆ? ಅದೇ ಪಕ್ಷದ ಪುಡಾರಿಗಳೇ. ಹಾಗಾಗಿ ಇವತ್ತು ಭ್ರಷ್ಟಾಚಾರದ ಪೋಷಕರು ಯಾರು? ಪ್ರಮೋಟರ್ಸ್ ಯಾರು? JCB ಪಕ್ಷಗಳವರೇ. ಹಾಗಾಗಿ ಇವತ್ತು ನಿಜವಾದ ದೇಶಭಕ್ತಿ, ರಾಷ್ಟ್ರಭಕ್ತಿ, ನಾಡಪ್ರೇಮ ಇರುವಂಥ ನಾಡ ಯೋಧರು ಯಾರು ಅಂದರೆ ಇವತ್ತು ಸದ್ಯಕ್ಕೆ KRS ಪಕ್ಷ. ನೀವು ಕೇಳಿದ ಪ್ರಶ್ನೆಗೆ KRS ಪಕ್ಷದ ಸೈನ್ಯ ಈ ಥರ ಶೀಲ ಮತ್ತು ಶಿಸ್ತಿನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದೆ. ನಮ್ಮದು ಮಲ್ಟಿಪ್ಲೈ ಆಗ್ತಾನೇ ಇದೆ. ಪ್ರತಿ ದಿವಸ ಜನ ಸೇರ್ತಾ ಇದ್ದಾರೆ. ಏನೋ ಫೋನಲ್ಲಿ ಮಿಸ್ಡ್ ಕಾಲ್ ಕೊಟ್ಬಿಟ್ಟು ಮೆಂಬರ್ ಆಗಿಬಿಟ್ರೆ ಯಾರ್ಯಾರ್ದೋ ತಗೊಂಡು ಎಲ್ಲ ಫೋನ್ಗಳು ಮಿಸ್ಡ್ ಕಾಲ್ ಕೊಟ್ಟಿದ್ದ ಅನ್ನೋದು ಗ್ಯಾರಂಟಿನೂ ಇಲ್ಲ, ಪ್ರೂಫು ಇಲ್ಲ. ಪ್ರಪಂಚಕ್ಕೆ ಅದೊಂದು ಪಕ್ಷ ನಮ್ಮದು. ನಗೆಪಾಟ್ಲು ಹೋರಾಟಗಾರರು ಮಾರಾಟಗಾರರಲ್ಲ, ಮಾರಾಟವಾಗಿರುವವರು ಅಂತಿರ್ಬೇಕು. ಅದು ಹೋರಾಟವನ್ನು ಮಾರಾಟಕ್ಕೆ ಇಟ್ಟಿರ್ತಾರೆ. ಹಲವಾರು ಜನ ಮಾರಾಟವಾಗಿಲ್ಲ. ಈಗ ನಮ್ಮ SR ಹಿರೇಮಠರು, ದೊರೆಸ್ವಾಮಿ ಥರದವರು, ನಿಜಕ್ಕೂ ಕರ್ನಾಟಕ ರತ್ನ. ಯಾರು? HS ದೊರೆಸ್ವಾಮಿ ಅವರು. ನೀವು ಕರ್ನಾಟಕ ರತ್ನ ಕೊಡಬೇಕಾಗಿತ್ತು ಅವ್ರು. ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳ ಆಸ್ತಿಯನ್ನು ಉಳಿಸುವಂಥ ಹೋರಾಟದಲ್ಲಿ ಕೈ ಇದ್ದಂಥವ್ರು ಸ್ವಾತಂತ್ರ್ಯ ಹೋರಾಟಗಾರರು. ಇವತ್ತು ನಾಡೋಜ ಅಂತ ಹೆಸರಿರುವ ನಾಡೋಜ ಕೊಡಬೇಕಾಗಿತ್ತು, ರಾಜ್ಯ ಕೊಂಡಾಡಬೇಕಾಗಿತ್ತು SR ಹಿರೇಮಠರನ್ನ. ಒಂದು ಯಾವುದೋ ಪುಂಡ್ರಿಗೆ, ಪೋಖ್ರಿಗೆ, ಕ್ಷುಲ್ಲಕರಿಗೆ, ಹಾದಿ ಏನು ನೀಚ್ ಕೆಲಸ ಮಾಡೋರಿಗೆಲ್ಲ ನಮ್ಮ ಯೂನಿವರ್ಸಿಟಿಗಳು ಅಯೋಗ್ಯರು ಏನು ಡಾಕ್ಟ್ರೇಟ್ ಕೊಡ್ತಾರೆ. SR ಹಿರೇಮಠ SLC PUCನಲ್ಲಿ ರ್ಯಾಂಕ್ ಹೋಲ್ಡರು, ಅಮೇರಿಕದಲ್ಲಿ MS ಮಾಡಿದಂಥವ್ರು, MS MBA ಮಾಡಿದಂಥವ್ರು, ಅಲ್ಲಿದ್ದಂಥವ್ರು ಇಲ್ಲಿ ಬಂದು ಇಷ್ಟು ವರ್ಷಗಳಿಂದ ಹೋರಾಟ ಮಾಡ್ತಿದ್ದಾರೆ, ಜನರಿಗೆ ಹೇಳಿಕೆಗೆ ಕೆಲಸ ಮಾಡ್ತಾರೆ. ಅವರ ಏಕೈಕ ಕಾರಣಕ್ಕಾಗಿ ಇವತ್ತು 30-40 ಸಾವಿರ ಕೋಟಿ ರೂಪಾಯಿ ತೆಗೆದಿಡಲಾಗಿದೆ. ರಿಹ್ಯಾಬಿಲಿಟೇಷನ್ ಆ್ಯಂಡ್ ರಿಜುವಿನೇಷನ್, ಪುನಶ್ಚೇತನ ಮತ್ತು ಪುನರ್ನವೀಕರಣಕ್ಕಾಗಿ ಇಲ್ಲಿ ಗಣಿಬಾಧಿತ ತಾಲೂಕುಗಳಲ್ಲಿ ಇಷ್ಟೆಲ್ಲ ಸಾಧನೆ ಇದೆ. ಅವ್ರಿಗೆ ಯಾವುದಾದ್ರು ಯೂನಿವರ್ಸಿಟಿಯವರು 81 ವರ್ಷ, ಮೊನ್ನೆ ನವೆಂಬರ್ 5ಕ್ಕೆ 81 ವರ್ಷ ತುಂಬಿತು ಹಿರೇಮಠರಿಗೆ. ನಾಡು ಏನು ನೆನಪಿಸ್ಕೊಳ್ತಾ ಇದೆಯಾ? ಕೃತಜ್ಞ ಜನರು ನಾವು ಅನ್ನುವಂಥ ಸ್ಥಿತಿ ಬಂದಿದೆ. ಆದರೆ ಒಂದು ಯೂನಿವರ್ಸಿಟಿಯವರಿಗೆ ಅವ್ರಿಗೊಂದು ಡಾಕ್ಟ್ರೇಟ್ ಕೊಡುವಂಥ ಯೋಗ್ಯತೆ ಇಲ್ಲ. ಯಾವನೋ ಏನೇನೋ ದುಡ್ಡು ಕೊಟ್ಟವ್ರಿಗೆಲ್ಲ ಮಾರ್ಕೊಳ್ತಾರೆ. ಎಷ್ಟು ಜನ ರೇಪಿಸ್ಟ್ಗಳು ಕೊಟ್ಟಿಲ್ಲ ಇವತ್ತು ನಾವು ಲೆಕ್ಕ ಹಾಕಿದ್ರೆ. ಹಂಗೆ ನೋಡಿದ್ರೆ ಇಂಥ ಹೋರಾಟಗಾರರು ಈಗಲೂ ಇದ್ದಾರೆ. ಆದರೆ ಇದರ ಮಧ್ಯೆನೇ ಹಲವಾರು ಬಹಳ ಹೋರಾಟಗಾರರು ನೀವು ಹೇಳ್ದಂಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅವ್ರದ್ದು ತುತ್ತೂರಿ ಓದಬೇಕು. ನಾವು ಇವತ್ತು ಯಾವ ಪಕ್ಷ ಅಧಿಕಾರದಲ್ಲಿ ಇವ್ರು ತುತ್ತೂರಿ ಓದಬೇಕಷ್ಟೇ. ಗೆದ್ದೆತ್ತಿನ ಬಾಲ ಹಿಡಿಯೋದು. ಒಂದು ಕಾಲದಲ್ಲಿ ಇವರು ಹೋರಾಟ ಮಾಡ್ಕೊಂಡು ಬಂದಿದ್ದರಿಂದ ಇವ್ರಿಗೆ ಮಾನ ಮರ್ಯಾದೆ ಬಂದಿದ್ದು. ಇವ್ರು ಯಾವ ದೊಡ್ಡ ಮನುಷ್ಯರು ಅಂತಿತ್ತು. ಇವರು ಹೋರಾಟ ಮಾಡ್ಕೊಂಡು ಬಂದರು ಸಮಾಜಕ್ಕೊಂದು. ಆದರೆ ನಿಜಕ್ಕೂ ಪ್ರಾಮಾಣಿಕತೆ, ಬದ್ಧತೆ ಇತ್ತಾ? ಹೋರಾಟ ಮಾಡೋಂಥ ಟೈಮಲ್ಲಿ ಅನಿವಾರ್ಯವಾಗಿ ಒಳ್ಳೆಯವ್ರ ಥರ ಒಂದು ವಿಚಾರಕ್ಕೆ ಹೋರಾಟ ಮಾಡಿದ್ರು. ತದನಂತರ ಅದರಿಂದ ಲಾಭ ಮಾಡ್ಕೊಳ್ಬಹುದು ಅಂತ ಬಂದಾಗ ಏನು ಮಾಡಿದ್ರು? ತಮ್ಮ ಆತ್ಮವನ್ನೇ ಅಡವಿಟ್ಟುಕೊಂಡು ಹಣ ಮಾಡ್ತಾ ಇದ್ದಾರೆ. ಅದು ಜಾತಿ, ಭಾಷೆ, ಸಮೂಹ. ನಾನು ಹೇಳ್ತಿರೋದು ಕೆಲವೊಂದು ಜಾತಿ ಸಂಘಟನೆಗಳು, ಕೆಲವೊಂದು ಭಾಷೆ ಸಂಘಟನೆಗಳು, ಕೆಲವೊಂದು ಈ ರೈತ ಸಂಘದಂಥ ಸಮೂಹ ಸಂಘಟನೆಗಳು, ಹಲವಾರು ಹೋರಾಟಗಾರರು ಇವತ್ತಿರುವಂಥವ್ರು, ಹಲವಾರು ಜನ, ಬಹುತೇಕರು ಅಂದರೆ ಮುಂಚೂಣಿಯಲ್ಲಿರೋರು ಡೀಲ್ ಮಾಸ್ಟರ್ಗಳು. ಅದರಲ್ಲೂ ಪ್ರಾಮಾಣಿಕತೆ, ಬದ್ಧತೆ ಉಳಿಸ್ಕೊಂಡವ್ರು ಇದ್ದಾರೆ, ಕಡಿಮೆ. ನೀವೇ ಹೇಳಿದ್ವಿ. ಪತ್ರಕರ್ತರಿಗಂತೂ ನಾವು ಏನು ಹೇಳೋದೇ ಬೇಕಾಗಿಲ್ಲ, ಅವರೇ ಹೇಳ್ತಾರೆ. ಆದರೆ ನನ್ನಷ್ಟು ಧೈರ್ಯವಾಗಿ ಹೇಳೋದಿಲ್ಲ. ಇವತ್ತು ಅದೇನೆ ಪತ್ರಕರ್ತರು ಹೇಳಬೇಕಾಗಿರೋದನ್ನು ನಾವು ಅನಿವಾರ್ಯವಾಗಿ ಹೇಳುವಂಥ ಸ್ಥಿತಿಗೆ ಬಂದಿದೆ.
ಕೆಆರ್ಎಸ್ ಪಾರ್ಟಿ ಒಂದು ಸಾರ್ವಜನಿಕವಾಗಿ ಜನರಲ್ಲಿ ಒಂದು ಸದುದ್ದೇಶ ಇಟ್ಕೊಂಡು ಒಂದು ಆಡಳಿತ ವ್ಯವಸ್ಥೆಗೆ ಚುನಾವಣೆಗೆ ನಿಂತಾಗ ಯಾಕೆ ಜನರು ಮತ ನಿಮಗೆ ಹಾಕ್ತಾ ಇಲ್ಲ ಮತ್ತು ಕೆಆರ್ಎಸ್ ಪಾರ್ಟಿ ಮೂಲ ಉದ್ದೇಶವೇನು? ಮೂಲ ಉದ್ದೇಶ ಆಗಲಿಲ್ಲದಂಗೆ ಇಲ್ಲಿ ಪರಿವರ್ತನೆ, ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣ. ಪ್ರತಿಯೊಂದು ತಲೆಮಾರೂ ಎಟರ್ನಲ್ ವಿಜಿಲೆನ್ಸ್ ಇಸ್ ದ ಪ್ರೈಸ್ ಫಾರ್ ಲಿಬರ್ಟಿ ಅಂತ ಒಂದು ಮಾತಿದೆ. ನಾವು ನಮಗೆ ಸಂವಿಧಾನಿಕವಾಗಿ ಸಿಕ್ಕಿರುವಂಥ ಸ್ವಾತಂತ್ರ್ಯವನ್ನು ನಾವು ಉಳಿಸ್ಕೊಂಡು ನಮ್ಮ ಮಕ್ಕಳಿಗೂ ಉಳಿಸ್ಬೇಕು ಅಂದರೆ ನಾವು ಸದಾ ಜಾಗೃತವಾಗಿರಬೇಕು. ಇದು ಯಾವುದೋ ಕೆಲವೊಂದು ಕುಟುಂಬಗಳಿಗೆ, ಕೆಲವೊಂದು ಫ್ಯಾಸಿಸ್ಟ್ ಶಕ್ತಿಗಳಿಗೆ, ಇನ್ಯಾವುದೋ ಒಂದು ಜಾತಿಗೆ, ಕೋಮಿಗೆ ಇದು ಅಡಿಯಾಳ ಆಗಬಾರ್ದು. ಅಂದರೆ ಇಲ್ಲಿ ಏನು ಸಂವಿಧಾನ ಹೇಳುತ್ತೆ ಅದನ್ನು ನಾವು ಉಳಿಸ್ಕೊಳ್ಬೇಕು, ಪ್ರಜಾಪ್ರಭುತ್ವ ಇರಬೇಕು. ಇದು ಅಂತಿಮವಾಗಿ. ಯಾಕಂದರೆ ಇವತ್ತಿರುವಂತಹ ಸಮಸ್ಯೆ ನಾನು ಹೇಳ್ದಂಗೆ 60 ವರ್ಷಗಳ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದ್ದಾಗ ಹಸಿವು ದೊಡ್ಡ ಸಮಸ್ಯೆ, ನಿರುದ್ಯೋಗ ದೊಡ್ಡ ಸಮಸ್ಯೆ. ಇವತ್ತು ಹಸಿವು ಮತ್ತು ನಿರುದ್ಯೋಗ ದೊಡ್ಡ ಸಮಸ್ಯೆ ಅಲ್ಲ, ನಿರುದ್ಯೋಗ ಬಹಳ ದೊಡ್ಡ ಸಮಸ್ಯೆ. ಆದರೆ ಇವತ್ತು ತಿನ್ನೋದಕ್ಕೆ ಇಲ್ಲದಂತಹ ನಿರುದ್ಯೋಗ ಇಲ್ಲ. ಏನೋ ಕೆಲಸ ಸಿಗುತ್ತೆ, ಆದರೆ ಯೋಗ್ಯವಾದ ಕೆಲಸವಾ ಅಲ್ಲ. ಇವತ್ತು ಘನತೆಯಿಂದ ಬದುಕೋದಕ್ಕೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ, ಅವನ ಅರ್ಹತೆಗೆ ಬೇಕಾದಂತಹ ಉದ್ಯೋಗ ಸಿಗ್ತಾ ಇಲ್ಲ, ಅವನ ಪದವಿಗೆ ಬೇಕಾದಂಥ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾಗಿ ಅದು ನಿರುದ್ಯೋಗವೇ, ಅಂಡರ್ ಎಂಪ್ಲಾಯ್ಮೆಂಟ್ ಅಂತಾರೆ. ಆದರೆ ಇದೆ, ಬಹಳ ಗಂಭೀರವಾಗಿದೆ. ಆದರೆ 60-70 ವರ್ಷದ ಹಿಂದೆ ತಿನ್ನೋದಕ್ಕೂ ಗತಿ ಇಲ್ಲದೆ ಒಂದು ದಿವಸ ಕೆಲಸ ಮಾಡ್ತೀನಿ, ಕೆಲಸಕ್ಕೆ ದುಡಿಯೋದು, ಊಟಕ್ಕಾಗಿ ಕೆಲಸ ಮಾಡ್ತೀನಪ್ಪ ಅಂದರೆ ಕೆಲಸ ಸಿಗ್ತಾ ಇರಲಿಲ್ಲ. ಇವತ್ತು ಊಟಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಮೋಜಿಗೆ ಕೆಲಸ ಸಿಗ್ತಾ ಇದೆ. ಆದರೆ ಒಂದು ಫ್ಯಾಮಿಲಿ ಕಟ್ಕೊಂಡು ಗೌರವ ಬೆಂಗಳೂರಲ್ಲಿ 15-20 ಸಾವಿರ ರೂಪಾಯಿ ಒಂದು ಸಿಂಗಲ್ ಬೆಡ್ರೂಮ್ ಮನೆ. ಎಷ್ಟು ಬಂದರೆ ಇಲ್ಲಿ ನೀವು ಒಂದು ಸಂಸಾರವನ್ನು, ಇವತ್ತೊಬ್ಬ ಕನ್ನಡ ಮೇಷ್ಟ್ರು ಸಿಕ್ಕಿದ್ರು ಬೆಳಗ್ಗೆ ನನಗೆ 40,000 ರೂಪಾಯಿ ಸಂಬಳ ಅವ್ರಿಗೆ. ಆದರೆ ಅವರು ಬೆಂಗಳೂರಲ್ಲಿ ಫ್ಯಾಮಿಲಿ ಇಟ್ಕೊಂಡಿಲ್ಲ, ಅವರ ನೆಂಟರ ಮನೆಯಲ್ಲಿದ್ದಾರೆ, ಅವ್ರ ಹೆಂಡತಿ ಮಕ್ಕಳು ಇನ್ನೊಂದು ಊರಲ್ಲಿದ್ದಾರೆ, ಬೆಂಗಳೂರಿನ ಯಾವುದೋ ಒಂದು ಊರಲ್ಲಿದ್ದಾರೆ ಕರ್ನಾಟಕದಲ್ಲಿ. ಇವು 40,000ಕ್ಕೆ ಯಾಕಿಲ್ಲ? ಏನು ಸರ್ 40,000 ಬದುಕೋದಕ್ಕಾಗುತ್ತೆ ಸರ್ ಅಂತಾರೆ. 20-25 ಸಾವಿರ, 15-20 ಸಾವಿರ ಒಂದು ಬಾಡಿಗೆ ಮನೆ, ಅದಾದಮೇಲೆ 15-20 ಸಾವಿರದಲ್ಲಿ ಮಕ್ಕಳನ್ನೂ ಓದಿಸ್ಕೊಂಡು ಬೆಂಗಳೂರಲ್ಲಿ ವಾಸ ಮಾಡೋಕ್ಕಾಗುತ್ತಾ, ಬದುಕೋದಕ್ಕಾಗುತ್ತಾ? ಹಾಗಲ್ಲ. ಹಾಗಾಗಿ ಈ ಒಳ್ಳೆಯ ರಾಜಕಾರಣ ಆವತ್ತಿನ ಸಮಸ್ಯೆಗಳನ್ನು ಎದುರುಗೊಳ್ಬೇಕು ಅಂದರೆ ಯೋಗ್ಯರು, ಪ್ರಜ್ಞಾವಂತರು, ವಿಚಾರವಂತರು ರಾಜಕಾರಣದಲ್ಲಿ ಗೆಲ್ಲಬೇಕು, ಚುನಾವಣೆಯಲ್ಲಿ ಆಯ್ಕೆಯಾಗಬೇಕು. ಅದು ನಮ್ಮ ಅಂತಿಮ ಉದ್ದೇಶ. ಅದು ಒಂದು ರೀತಿಯಲ್ಲಿ ಸತತವಾಗಿ ನಿರಂತರವಾಗಿ ನಡೀತಾ ಇರಬೇಕು. ಆವಾಗ ಅದಾಗಬೇಕು ಅಂದರೆ ಇವತ್ತಿನ ರಾಜಕಾರಣ ಬದಲಾಗಬೇಕು ಅನ್ನುವಂಥದ್ದು. ನಾವು ಶಾಶ್ವತವಾಗಿ ಇದೇ ಥರ ನಮ್ಮ ಮೌಲ್ಯಗಳು ಅಂತ ಹೇಳೋದಿಲ್ಲ. ಯಾಕಂದರೆ ಮೌಲ್ಯಗಳಲ್ಲೂ ಕೆಲವೊಂದು ಬದಲಾವಣೆಗಳಾಗ್ತಾ ಇರುತ್ತೆ. ಮಹಾತ್ಮ ಗಾಂಧೀಜಿಯವರು ಅಸ್ಪೃಶ್ಯತಾ ನಿವಾರಣೆಗೆ ಅಂತ ಹೋದಾಗ ವಿಶೇಷವಾಗಿ ಅಸ್ಪೃಶ್ಯರಿಗೆ ಹರಿಜನ ಅಂತ ಕರೆದ್ರು. ಇವತ್ತು ಹರಿಜನ ಅಂತ ಕರೆಯುವಂತಹದ್ದು ಜಾತಿ ನಿಂದನೆ ಆಗ್ಬಿಡುತ್ತೆ, ಅಪರಾಧ ಆಗುತ್ತೆ. ಹಾಗಾಗಿ ದಲಿತ ಅನ್ನುವಂತಹದ್ದು ಒಂದು ಜಾತಿ ನಿಂದನೆ ಆಗುವಂಥ ಸ್ಥಿತಿ. ಅಂದರೆ ಹೆಸರುಗಳು, ವಾಕ್ಯಗಳು, ಪದಗಳೇ ಬದಲಾಗ್ತಾ ಹೋಗುತ್ತೆ, ನುಡಿಗಟ್ಟುಗಳು. ಹಿಂದೆ ಆವತ್ತಿಗೆ ಅದು ದೊಡ್ಡ ಪದ ಅನ್ನಿಸ್ತಾ ಇತ್ತು, ಇವತ್ತಿಗೆ ಅದು ನಿಂದನೆ ಅನ್ನಿಸ್ತಾ ಇದೆ. ಹೀಗಾಗಿ ಇವತ್ತಿಗೆ ನಾವು ಯಾವುದು ಬಹಳ ದೊಡ್ಡ ಮೌಲ್ಯ ಇದು ಅಂತೀವೋ, ತದನಂತರದಲ್ಲಿ ಇದು ಎಷ್ಟು ಜನ ಅಮೇರಿಕಾದ ಅಧ್ಯಕ್ಷರುಗಳು ಸ್ಲೇವ್ ಓನರ್ಸ್ ಆಗಿದ್ರು ಗೊತ್ತಾ? ಇನ್ಕ್ಲೂಡಿಂಗ್ ಜಾರ್ಜ್ ವಾಷಿಂಗ್ಟನ್ ಸ್ಲೇವ್ ಓನರ್ಸು. ಆದರೆ ತದನಂತರದಲ್ಲಿ ಅದು 100 ವರ್ಷಗಳಾದ ಮೇಲೆ ಅದು ತಪ್ಪು ಅಂತ ಜನರಲ್ಲಿ ಇದಾಗ್ತಾ ಹೋಗಿದ್ದು. ಸೊ ಹಾಗಾಗಿ ನಮ್ಮ ಪಕ್ಷ ಒಂದು ಒಳ್ಳೆಯ ನ್ಯಾಯ, ನೀತಿ, ಧರ್ಮ ಅಂತ ನಾವೇನು ಹೇಳ್ತೀವಿ ಅದರ ಬುನಾದಿಯ ಮೇಲೆ ನಾವು ಪಕ್ಷವನ್ನು ಕಟ್ತಾ ಹೋಗಬೇಕು. ಮತ್ತು ಜನರಲ್ಲಿ ಅದ್ರ ಬಗ್ಗೆ ಗೌರವ ಇರಬೇಕು. ಅವರನ್ನು ಗೌರವಿಸುವಂಥ ಯೋಗ್ಯರು, ಅರ್ಹರು ಚುನಾವಣೆಗಳಲ್ಲಿ ಗೆಲ್ತಾ ಬರಬೇಕು. ಅವರು ಆವತ್ತಿನ ಕಾಲಕ್ಕೆ ಯಾವುದು ದೊಡ್ಡ ಸಮಸ್ಯೆ ಅನಿಸುತ್ತೋ ಆ ಸಮಸ್ಯೆಗೆ ಪ್ರಾಮಾಣಿಕವಾಗಿ ಬದ್ಧತೆಯಿಂದ, ನಿಸ್ವಾರ್ಥತೆಯಿಂದ ಅವರು ಪರಿಹಾರಗಳನ್ನು ಕಂಡುಕೊಳ್ಬೇಕು. ಇವತ್ತಿಗೆ ಗ್ಲೋಬಲ್ ವಾರ್ಮಿಂಗು ಇಶ್ಯೂ ಅಂತ ಅನ್ನಿಸ್ತಾ ಇಲ್ಲ. ನನಗನ್ಸುತ್ತೆ ಇವತ್ತು ಜಾಗತಿಕ ತಾಪಮಾನ ಏರಿಕೆ ಇಡೀ ಪ್ರಪಂಚದ ರಾಜಕಾರಣದ ಪ್ರಮುಖ ಸಮಸ್ಯೆ, ಆ ಸವಾಲು. ಆದರೆ ಅನ್ನಿಸ್ತಾ ಇಲ್ಲ. ಆದರೆ ಇವತ್ತಿಗೆ ಸಮಸ್ಯೆ ಅನ್ನಿಸ್ತಾ ಇಲ್ಲ. ಇನ್ನು 10-20 ವರ್ಷಕ್ಕೆ ಪ್ರತಿಯೊಬ್ಬ ರಾಜಕಾರಣಿನೂ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮಾತನಾಡುವಂಥ ಸ್ಥಿತಿ ಬರುತ್ತೆ. ಇವತ್ತು ನಾವು ಮಾತಾಡಿದ್ರೆ ನಾವು ಕಾಲಕ್ಕಿಂತ ಮುಂದೆ ಇದ್ದೀವಿ, ಆವತ್ತು ಅನಿವಾರ್ಯವಾಗ್ತೀವಿ. ಹಾಗಾಗಿ ಅದು ಹಾಗಾಗುತ್ತೆ. ಆದರೆ ಆವತ್ತಿಗೆ ನಿಜಕ್ಕೂ ಅದನ್ನು ಎದುರುಗೊಳ್ಳಬೇಕು, ಟ್ಯಾಕಲ್ ಮಾಡಬೇಕು ಅಂದರೆ ಯೋಗ್ಯರಿರ್ಬೇಕಲ್ವಾ? ಯೋಗ್ಯರಿಲ್ಲ ಅಂದರೆ ಸರ್ವನಾಶ. ಹಾಗಾಗಿ ಯೋಗ್ಯರು ರಾಜಕಾರಣಕ್ಕೆ ಬರುವಂತಹ ಸಮಾಜದ ಎಲ್ಲ ಜನವರ್ಗದವರು ರಾಜಕೀಯವಾಗಿಯೂ ನಾವು ಇವತ್ತು ಮಮ್ದಾನಿ ಅವನು ಅಮೇರಿಕಾದಲ್ಲೇ ಹುಟ್ಟು ಬೆಳೆದಿಲ್ಲ, 7 ವರ್ಷ ಆದಮೇಲೆ ಅಮೇರಿಕಕ್ಕೆ ಹೋಗಿದ್ದು. 2018ರಲ್ಲಿ ಆತ ಅಮೇರಿಕದ ಪ್ರಜೆ ಆಗಿದ್ದು. ಆತ ಕ್ಯಾಲಿಫೋರ್ನಿಯಾ ಗವರ್ನರ್ ಆಗಬಹುದು, ಆದರೆ ಪ್ರೆಸಿಡೆಂಟ್ ಆಗೋದಕ್ಕಾಗಲ್ಲ ಅಮೇರಿಕದ ಅನ್ನೊಂದು ಇದ್ದಿದೆ. ಆದರೆ ಇದು ಎಷ್ಟು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ. ನಮ್ಮದೇ ನಾಡಿನ ಅಂದರೆ ಭಾರತದ ಮೊಮ್ಮಗಳು ಯಾರು? ಕಮಲಾ ಹ್ಯಾರಿಸ್ ಅಲ್ವಾ? ಈ ಥರದ ಯೋಗ್ಯರಿಗೆ ಒಂದು ಫೈಟಿಂಗ್ ಚಾನ್ಸ್ ಆದರೂ ಇದೆ. ಇವತ್ತಿನ ತಲೆಮಾರಿಗೆ ಮುಗೀತು ನಮ್ಮ ದೇಶದಲ್ಲಿ
ಯಾರಿಗೆ? ಈ ಮೋದಿ, ದೇವೇಗೌಡ, ಮಲ್ಲಿಕಾರ್ಜುನ್ ಖರ್ಗೆ, ಸಿದ್ದರಾಮಯ್ಯ, ಈ ಥರದವರೆಲ್ಲ ಮುಖ್ಯಮಂತ್ರಿಗಳಾಗುವಂಥದ್ದು ಈಗ ಮುಗೀತು. ಇನ್ನೇನಿದ್ರು ಅವ್ರ ಮಕ್ಕಳು ಮೊಮ್ಮಕ್ಕಳೇ, ಕುಟುಂಬ ರಾಜಕಾರಣ. ಹಾಗಾಗಿ ಇದು ವಿಷ, ಇದು ನಾಡಿಗೆ ಕೇಡು ಇದು. ಹಾಗಾಗಿ ಇದನ್ನು ಬದಲಾಯಿಸೋದಕ್ಕೆ ನಮ್ಮ ಆಶಯಗಳಿರುವಂಥದ್ದು. ಹಾಗಾಗಿ ಅದು ನಮ್ಮ ಇದು. ಮತ್ತು ನೀವೇನೇನು ಪ್ರಶ್ನೆ ಏನೋ ಕೇಳಿದ್ರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ನಿಜವಾದ ಇದೇನು, ಆಮೇಲೆ ಇನ್ನೊಂದೇನು, ಚುನಾವಣೆಗಳು ಜನ ಯಾಕೆ ಬೆಂಬಲಿಸ್ತಾ ಇಲ್ಲ? ಭ್ರಮನಿರಸನ. ಜನಕ್ಕೆ ಒಬ್ಬರೋ ಇಬ್ಬರೋ ಮೋಸ ಮಾಡಿರೋದು. ಒಬ್ಬ ರಾಜಕಾರಣಿ, ಎರಡು ರಾಜಕಾರಣಿ ಮೋಸ ಮಾಡಿದ್ದಾನ? ಪ್ರಾಮಾಣಿಕ ಅಂತ ಯಾರನ್ನ ಜನ ನಂಬ್ಕೊಂಡು ಓಟ್ ಹಾಕ್ತಿದ್ರೋ ಅವನೇ ಪರಮದುಷ್ಟ, ಪರಮಭ್ರಷ್ಟ, ಪರಮ ನೀಚ ಆದಾಗ ಯಾವ ರಾಜಕಾರಣವನ್ನು ಜನ ಬೆಂಬಲಿಸ್ತಾರೆ? ಇಲ್ಲ. ಬೆಂಬಲಿಸೋದಕ್ಕೆ ಜನಕ್ಕೆ 2-3 ಕಾರಣಗಳಲ್ಲಿ ಯಾವ್ದಾದ್ರು ಒಂದು ಬೇಕು. ಒಂದು ದೊಡ್ಡ ಕಾರಣ, ಅವನು ಒಳ್ಳೆಯವನು, ಯೋಗ್ಯ, ಅವ್ನು ಬೆಂಬಲಿಸ್ಬೇಕು ಅನ್ನೋದು. ಅದು ಬಿಟ್ಟರೆ ಯಾರು ಯೋಗ್ಯರಿಲ್ಲ ಅಂದಾಗ ಏನು ಬೇಕು? ನನಗೆ ಯಾರು ಹೆಣ ಕೊಡ್ತಾರೋ, ನನಗೆ ಯಾರು ಹೆಂಡ ಕೊಡಿಸ್ತಾರೋ, ನನಗೆ ಯಾರು ಸೀರೆ ನಿಕ್ಕರ್ ಕೊಡ್ತಾರೋ, ನನ್ನ ಜಾತಿಯವನು, ಅವ್ನು ನನ್ನ ಜಾತಿಯವನಾಗಿರೋ ಮಾಡ್ತೀನಿ. ಎಲ್ಲ ನನ್ನ ಮಕ್ಕಳು ಕಳ್ರೆ, ಆಗ ಅಟ್ಲೀಸ್ಟ್ ನನ್ನ ಜಾತಿಯವನಿಗಾದ್ರೂ ನಾನು ಓಟ್ ಹಾಕೋಣ. ಈ ಮನೋಭಾವ ನಮ್ಮಲ್ಲಿ ಅಂತರ್ಗತವಾಗಿಬಿಟ್ಟಿದೆ, ಜೀನ್ಸಲ್ಲಿ ಇಳಿದುಬಿಟ್ಟಿದೆ. ಹಾಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಏನು ರವಿ ಕೃಷ್ಣಾರೆಡ್ಡಿ ಥರ ಪುಂಗಿದವ್ರು ಎಷ್ಟು ಜನ ಇಲ್ಲ. ಇವನು ಪುಂಗ್ತಾನೆ ಚೆನ್ನಾಗಿ, ಅವನು ಪುಂಗಿದ್ದ, ಇವನು ಪುಂಗಿದ್ದ. ಅವನು ನೋಡಲಿಲ್ವ ನಾವು? ಇವನು ಹಂಗೆ ಆಗ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ ಬಂದು ಎಷ್ಟು ಪಕ್ಷಗಳು ಏನು ಮಾಡಿಲ್ಲ, ನಾವು ನೋಡಿಲ್ವಾ? ಈ ಪರೀಕ್ಷೆ ವಿಶೇಷವಾಗಿ ನನಗೆ ಹಲವಾರು ಜನ ಹೇಳ್ತಾರೆ, ಇವತ್ತು ನಾವು ಮಾಡಿರುವ ಕೆಲಸವನ್ನು ಆಂಧ್ರದಲ್ಲೋ, ತಮಿಳ್ನಾಡಲ್ಲೋ, ಉತ್ತರ ಭಾರತದಲ್ಲೋ ಎಲ್ಲಾದರೂ ಮಾಡಿದರೆ ಇಷ್ಟೊತ್ತಿಗೆ ನಾವು ವಿಧಾನಸೌಧದಲ್ಲಿ ಇರ್ತಿದ್ವಿ ಅಂತ. ಕರ್ನಾಟಕದಲ್ಲಿ ಜಾತೀಯತೆ ಅನ್ನೋದು 10 ಜಾತಿಗಳು. ಅವರವರ ಜಾತಿಯ ನಾಯಕ ಯಾರಿದ್ದಾನೆ, ಅವನು ಎಷ್ಟೇ ದುಷ್ಟ ನೀಚ ಆಗಿದ್ರು ಅವನು ಬಿಟ್ಕೊಡ್ತಾ ಇಲ್ಲ ಇವತ್ತು ಜನ. ನನ್ನನ್ನು ಅಭಿಮಾನಿಸ್ತಾರೆ, ಗೌರವಿಸ್ತಾರೆ ಜಾತ್ಯತೀತವಾಗಿ. ನಿಜಕ್ಕೂ ನನಗೆ ಸಂತೋಷ ಆಗಿದೆ, ಖುಷಿ ಇದೆ. ಎಷ್ಟು ಜನರ ಪ್ರೀತಿ ಅಭಿಮಾನವನ್ನು ನಾನು ಗಳಿಸಿದ್ದೀನಿ ಅಂತ. ಅದು ಅವ್ರು ಓಟ್ ಹಾಕದೇ ಇರಬಹುದು, ನನ್ನನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವ್ರ ಕಣ್ಣಿನ ಹೊಳಪಲ್ಲಿ ನನಗೆ ಗೊತ್ತಾಗುತ್ತೆ. ಆದರೆ ಓಟಿಗೆ ಬಂದಾಗ ಯಥಾಸ್ಥಿತಿ ಮುಂದುವರಿತಾ ಇದೆ, ಭ್ರಮನಿರಸನ, ಇವನು ಹಂಗೆ ಆಗ್ತಾನೆ ನೋಡೋಣ. ಆದರೆ ಈ ಹೊತ್ತಿಗೆ ರವಿ ಕೃಷ್ಣಾರೆಡ್ಡಿಯನ್ನು ಸುಮಾರು 8-10 ವರ್ಷಗಳಿಂದ ಕರ್ನಾಟಕ ಜನತೆ ನೋಡ್ತಾ ಬಂದಿದ್ದಾರೆ. 12 ವರ್ಷದಿಂದ ಚೆನ್ನಾಗಿ ನೋಡ್ತಾ ಬಂದಿದ್ದಾರೆ. 2012ರಿಂದ ಹಂಗೆ ನೋಡಿದ್ರೆ 13 ವರ್ಷ ಆಯಿತು. ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೀತಿಯಲ್ಲಿ ಇಷ್ಟು ದಿನಗಳ ಕಾಲ, ಮೊನ್ನೆ ತಾನೇ ಕನ್ನಡ ಪರ ಹೋರಾಟಗಾರನೆಲ್ಲ ಸೇರಿಸಿ ನಾವು ಒಂದು ಸಭೆ ಮಾಡಿದ್ವಿ, 2 ಸಭೆ ಮಾಡಿದ್ವಿ ಬೆಂಗಳೂರಲ್ಲಿ. ಅಲ್ಲೂ ಹಲವಾರು ಜನ ಹೇಳಿದ್ರು, ಇಷ್ಟು ದಿನಗಳ ಕಾಲ ಕರ್ನಾಟಕದಲ್ಲಿ ಗಟ್ಟಿ ಅಸ್ತಿತ್ವವನ್ನು ಉಳಿಸ್ಕೊಂಡು ಬಂದಂಥ ಯಾವ ಪ್ರಾದೇಶಿಕ ಪಕ್ಷವೂ ಇಲ್ಲ, KRS ಪಕ್ಷ ಬಿಟ್ಟರೆ. ಎಲ್ಲೋ ಒಂದು ಕಡೆ KRS ಪಕ್ಷ ಈ ಜನಪ್ರತಿನಿಧಿಗಳು ಮತ್ತೆ ರಕ್ಷಕರು ಭಕ್ಷಕರು ಥರ ಏನು ಇವತ್ತಿನ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ, ವಿಶೇಷವಾಗಿ ಪೊಲೀಸರಿಗೆ ನರಕ ಹುಟ್ಟಿದೆ. ಇದು ಹೇಗೆ ಸಾಧ್ಯ ಸರ್? ಇದು ಇಲ್ಲಿವರೆಗೆ ಎಷ್ಟು ಜನ ತಮ್ಮ ಈ ಒಂದು ಹೋರಾಟದಿಂದ ಸಸ್ಪೆಂಡ್ ಆಗಿದ್ದಾರೆ? ಇವತ್ತು 2 ಕಾರಣಕ್ಕೆ. ಒಂದು ಆಧುನಿಕ ತಂತ್ರಜ್ಞಾನ, ಈ ಫೇಸ್ಬುಕ್ಕು, ಲೈವ್, ವಿಶೇಷವಾಗಿ ಲೈವ್ ಇರಲಿಲ್ಲ ಅಂದಿದ್ರೆ ನಾವು ಈ ಮಟ್ಟಕ್ಕೆ ಹೋಗೋಕ್ಕಾಗ್ತಾ ಇರಲಿಲ್ಲ, ಬಡ್ದಾಕ್ಬಿಡ್ತಾಯಿದ್ರು. ಈಗ ನಾವು ನೋಡ್ತೀವಲ್ವಾ, ಪೊಲೀಸ್ ಸ್ಟೇಷನ್ ಮುಂದೆನೋ ಅಥವಾ ಎಲ್ಲೋ ಹೋದಾಗ ಪೊಲೀಸರು ಜನರನ್ನೇ ಹೊಡೆದು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕಿ ಕಲ್ಲು ಹೊಡೆದಂಥ ಜನರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಅಂತ ಬರ್ಸ್ಬಿಟ್ಟಿದ್ದಾರೆ ಪತ್ರಿಕೆಗಳು. ಪೊಲೀಸ್ ಏನು ಸ್ಟೇಟ್ಮೆಂಟ್ ಬಿಡುಗಡೆ ಮಾಡ್ತಾರೆ ಅದೇ ತಾನೇ ಪತ್ರಿಕೆಗಳಲ್ಲಿ ಬರೋದು. ಅಲ್ಲಿ ಖುದ್ದು ಇದ್ದು ನೋಡೋಂಥವ್ರು ಎಷ್ಟು ಜನ ಬರೀತಾರೆ? ಯಾಕಂದ್ರೆ ಅವರೂ ಡೀಲ್ ಆಗಿರ್ತಾರೆ, ಅವ್ರಿಗೂ ಮೇಲೂ ಬೇರೆ ಇನ್ಫ್ಲುಯೆನ್ಸ್ ಇರುತ್ತಲ್ಲ. ಇವತ್ತು ನೀನು ಹಿಂಗೆ ಬರಲಿಲ್ಲ ಅಂದರೆ ಮುಂದಕ್ಕೆ ನಿನ್ಗೆ ಯಾವ ಸೋರ್ಸು ಕೊಡೋದು, ಯಾವ ನ್ಯೂಸು ಕೊಡಲ್ಲ ಅಂತ ಹೇಳ್ಬಿಡ್ತಾರೆ. ಆ ವರದಿಗಾರರು ಬಹುತೇಕವಾಗ ಅವಾಗ ಆಗಬೇಕಾಗಿರೋದೇನಪ್ಪ, ಒಂದಕ್ಕೆ ಹೋಗಲಿ, ಇದೊಂದು ಹೋಗಲಿ ಅಂತೇಳಿ ಬಿಟ್ಬಿಡ್ತಾರೆ. ಆದರೆ ನಮ್ಮನ್ನು ಕಾಪಾಡಿದ್ದು, ನಮ್ಗೆ ಅವಕಾಶ ಕೊಟ್ಟಿದ್ದು ಫೇಸ್ಬುಕ್ ಲೈವ್. 2ನೇದು ನಮ್ಮ ಧೈರ್ಯ. KRS ಪಕ್ಷದವ್ರು ನಾನು ಸೇರಿದಂತೆ ನಾವು ಯಾವತ್ತೂ ಅಂಜಲಿಲ್ಲ, ಅಳಕ್ಲಿಲ್ಲ. ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ, ನಾನು ಅದನ್ನು ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ, ಜ್ಞಾಪಕ ಹೇಳ್ತೀನಿ. ರವಿಗಿಲ್ಲದ ಭಯ, ಶಶಿಗಿಲ್ಲದ ಭಯ, ತಾರಾ ನಿವಾಹಕ್ಕೆ ಇರದ ಭಯ, ನಿನಗೇತಕ್ಕೆ ಬಿಡು ಅಣು, ಅಂದರೆ ನೀನು ಅಣು, ನಿನಗೇತಕ್ಕೆ ಬಿಡು ಅಣು, ಶ್ರದ್ಧೆಯ ನೀಡು, ನಿನ್ನನೇ ನೈವೇದ್ಯವ ನೀಡು ಅಂತ ಕುವೆಂಪು ಬರೀತಾರೆ. ತೇನವಿನ ತೃಣಮಪ್ಪಿನ ಚಲತಿ ತೇನವಿನ ಅಂತ. ಸೊ ನೀನಿಲ್ಲದೆ ಯಾವುದೂ ನಡೆಯಲ್ಲ ಅನ್ನುವಂಥ ಹೇಳ್ತಾ ಕುವೆಂಪು ಹಂಗೆ ಹೇಳ್ತಾರೆ. ಹಾಗಾಗಿ ಇದೊಂದು ಏನು ಆತ್ಮಾಹುತಿ ಅಲ್ಲ, ದೇಶಕ್ಕಾಗಿ ನಾವು ಮಾಡುವಂಥ ಒಂದು ಕೆಲಸ. ದೇಶ ಅಂದರೆ ಏನು? ಜನ, ನಾಡು, ಇವತ್ತಿರೋ ಒಂದು ವ್ಯವಸ್ಥೆ, ಒಂದು ಮೌಲ್ಯ, ಒಂದು ಸತ್ಯ, ಒಂದು ಧರ್ಮ. ಸೊ ಹಾಗಾಗಿ ನಾವು ಅವೆರಡು ಧೈರ್ಯವಾಗಿ ನಿಂತಿದ್ದೀವಿ ಇವತ್ತಿಗೂ, ಹೆದರಿಲ್ಲ ಬೆದರಿಲ್ಲ.
ಆಮೇಲೆ ಯಾವನ ಹತ್ರ ನುಡಿದಂತೆ ನೋಡಿ ಆ ಶೀಲಾ ಹೇಳಿದ್ನಲ್ವ, ಶೀಲಾ ಮತ್ತು ಶಿಸ್ತು ಎಲ್ರಿಗೂ ಯಾರೇ ಆಗಲಿ ಎಲ್ಲೇ ಆಗಲಿ ಧೈರ್ಯವಾಗಿ ಹೋಗಿದ್ದೀವಿ, ಲೈವ್ ಮಾಡಿದ್ದೀವಿ. ಆಗ್ಲೂ ಲೈವಲ್ಲೇ ಹೊಡೆದಿದ್ದಾರೆ ನಮ್ಮವರನ್ನು. ಲೈವಲ್ಲೇ ಪೊಲೀಸರು ನನ್ನ ಮೇಲೆ ದಬ್ಬಾಳಿಕೆ ಮಾಡಿದ್ದಾರೆ. ನನ್ನನ್ನು ಹೈಕೋರ್ಟು ಪಾರ್ಕಿಂಗ್ ಸ್ಲಾಟಲ್ಲಿ ಇಬ್ಬರು ಪೊಲೀಸರು 4 ಜನ ಪೊಲೀಸ್, ನೀವು ನೋಡಿರ್ಬೋದು ಆ ವಿಡಿಯೋ, ಕತ್ತಿನ ಪಟ್ಟಿ, ನಾನು ಇನ್ನೇನು ಕಟ್ಟಿನ ಪಟ್ಟಿ ಇಟ್ಕೊಬಂದು ಒಳಗಡೆ ತಳ್ಳಿ ಬಲಾತ್ಕಾರವಾಗಿ ಮ್ಯಾನ್ ಹ್ಯಾಂಡ್ಲ್ ಮಾಡಿದ್ರು, ದೌರ್ಜನ್ಯ ಮಾಡಿದ್ರು. ನಾವೇನು ಅಂಜಿದ್ವಾ ಅಳುಕಿದ್ವಾ? ಇವತ್ತು ನಾನು ಪ್ರಕರಣದ ಆ ಜಾಗದಲ್ಲೇ ಇಲ್ಲ, ನನ್ನ ಮೇಲೆ ಸುಳ್ಳು ಕೇಸು ದಾಖಲಿಸ್ಕೊಂಡಿದ್ದಾರೆ ಪೊಲೀಸರು. ಬನ್ರಯ್ಯ, ಯಾವಾಗ ಬರ್ತೀರಾ ಅರೆಸ್ಟ್ ಮಾಡೋದಕ್ಕೆ? 13 ಕೇಸಿದೆ, ಯಾವ ಕೇಸಲ್ಲಿ ಬರ್ತೀರಾ ನೀವು? ಬನ್ನಿ ಅಂತ ಅಂತಿದ್ದೀನಿ. ಯಾರು ಏನು ಬ್ರಿಟಿಷರು ಇದ್ದಾರೆ ನಮ್ಮ ಜೈಲುಗಳಲ್ಲಿ? ಬ್ರಿಟಿಷರ ಥರಕ್ಕೆ ಏನು ದೊಡ್ಡ ದೊಡ್ಡ ಕೂದಲು ಇಷ್ಟಿಷ್ಟು ಕೂದಲು ವಿಗ್ ಹಾಕ್ಕೊಂಡು ಏನು ನ್ಯಾಯದಾನ ಮಾಡ್ತಿರೋ ನಮ್ಮ ನ್ಯಾಯಾಧೀಶ? ಅವನ ನ್ಯಾಯಾಧೀಶನೂ ನನ್ನ ದೊಡ್ಡಪ್ಪ ಚಿಕ್ಕಪ್ಪನ ಮಗನೇ, ಇನ್ನು ಅವನ ನನ್ನ ನೆಂಟನ ಫ್ರೆಂಡೇ. ಇಲ್ಲಿ ಪೊಲೀಸ್ ಸ್ಟೇಷನಲ್ಲಿರೋರು ನಮ್ಮ ಅಣ್ತಮ್ಮಂದ್ರೆ, ಜೈಲಲ್ಲಿರೋರು ಜೈಲ್ ವಾರ್ಡನ್ಗಳು ಯಾವುದೋ ನಮ್ಮ ರಕ್ತ ಸಂಬಂಧಿಗಳಲ್ಲದೆ ಇದ್ರೂ ಆತ್ಮಬಂಧುಗಳಿರ್ತಾರೆ. ನಾನು ಒಂದು ಸಲ ಅರೆಸ್ಟ್ ಆಗಿದ್ದಾಗ ಜೈಲಿಗೆ, ಪರಪ್ನಗರ ಜೈಲಿಗೆ 2014ರಲ್ಲಿ ಮಂಡೂರು ಕಸದ ಹೋರಾಟದಲ್ಲಿ ಹೋಗಿದ್ದಾಗ ಒಂದು ದಿವಸ ಇದ್ದಾಗ, ಹೆಸರು ಹೇಳೋದಿಲ್ಲ, ಒಬ್ಬ ಜೈಲರ್ ಬಂದು ನನ್ನನ್ನು ಎಷ್ಟು ಆತ್ಮೀಯವಾಗಿ ನೋಡ್ಕೊಂಡ ಅಂದರೆ, ಎಷ್ಟು ಆತ್ಮೀಯವಾಗಿ ಮಾತನಾಡಿಸ್ದಂದರೆ, ಅವನಿಗೆ ಅಷ್ಟೊತ್ತಿಗೆ ನನ್ನ ಬಗ್ಗೆ ಗೊತ್ತಾಗಿತ್ತು. ನನಗೂ ಅವನಿಗೂ ಅವನ ಹೃದಯದಲ್ಲಿ ನನ್ನ ಬಗ್ಗೆ ಒಂದು ಭಾವನೆ ಇತ್ತು. ಆತ್ಮಬಂಧುಗಳು ನಮ್ಮವ್ರು 6 ಜನ ಹೋದಾಗ ಜೈಲಲ್ಲಿರೋರು ಬೇರೆ ಬೇರೆ ಕಾರಣಗಳು ಇರ್ಬೋದು. ಅಯ್ಯೋ KRS ನನ್ನ ಮಕ್ಕಳು ಸರಿ ಇಲ್ಲಪ್ಪ, ಮೊನ್ನೆ ತಾನು ಇಬ್ಬರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ರು, ಇವರು ಜೈಲಲ್ಲಿ ಬಿಟ್ಬಿಟ್ಟಿದ್ರು, ಅವರೆಲ್ಲ ಅರೆಸ್ಟ್ ಆಗಿ ಜೈಲಲ್ಲಿ 4 ದಿವಸ ಇದ್ದವರೆಲ್ಲ ಟಿವಿಲಿ ಕುತ್ಕೊಂಡ್ಬಿಟ್ಟು ಜೈಲಲ್ಲಿರೋ ಅಕ್ರಮಗಳ ಬಗ್ಗೆ ಎಲ್ಲ ಹೇಳಿದ್ರು. ಇನ್ನು ಈ 6 ಜನಕ್ಕೂ ಅದೇ ತರಕ್ಕೆ ಬಿಟ್ಬಿಟ್ರೆ ಅವರು ಹೋಗಿ ನಮ್ಮದು ಭಯನೂ ಇರಬಹುದು. ಆದರೆ ಇವ್ರಿಗೆ ಯಾವುದು ಆದರೆ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಟ್ಟರು. ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಏನು? ಇದ್ದುದ್ರಲ್ಲಿ ಗೌರವವಾಗಿ ನಡೆಸ್ಕೊಂಡ್ರು. ಅಲ್ಲೇ ಸ್ಪೆಷಲ್ ಟ್ರೀಟ್ಮೆಂಟ್ ಅಂದರೆ ಹೊಡೆದಿದ್ದಲ್ಲ, ಅಥವಾ ಏನು ಐಷಾರಾಮಿ ಅಲ್ಲ. ದರ್ಶನ್ ಸೆಲ್ ಪಕ್ಕದಲ್ಲೇ ಹಾಕಿದ್ರಂತೆ. ಆಮೇಲೆ ನೋಡ್ಕೊಂಡು ಚೆನ್ನಾಗಿ ಗೌರವದಿಂದ ಮಾತಾಡ್ಸಿರತ್ತೆ. ಬೇರೆ ಈ ರೌಡಿಗಳು ಎಂಥ ಇವತ್ತಿಗೂ ಮೊನ್ನೆ ತಾನೇ ಹೇಳ್ತಾರೆ, ಇವತ್ತಿಗೂ ಆ ಪರಪ್ನಗರ ಜೈಲಲ್ಲಿ ನೋಡೋದಕ್ಕೆ ಹೋಗ್ಬೇಕಂದ್ರೆ ಜೇಬಲ್ಲಿರೋದು ಕೊಡ್ಬೇಕಂತ ಹೆಣ್ಮಕ್ಳಿಗೆ. ಹೆಣ್ಮಕ್ಳ ಹತ್ರ ಕಿಟ್ಕೊಳ್ತಾರೆ ಹೆಣ್ಮಕ್ಳು. ಅವಳು ಯಾವಳ ಒಬ್ಳು ಅಯೋಗ್ಯ, ನೀಚೆ, ದುರುಳೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಡೋದಕ್ಕೆ ಹೋದರೆ ಆ SI ಆದವಳು 1 ಲಕ್ಷ ರೂಪಾಯಿ ಕೇಳಲಿಲ್ವಾ? ಇಂಥ ನೀಚರು ಇದ್ದಾರೆ. ಇಂಥ ಪೊಲೀಸ್ ಸ್ಟೇಷನಲ್ಲಿ ಇಂಥ ನೀಚರು, ರಾಕ್ಷಸಿ ಮನೋಭಾವದಲ್ಲಿದ್ದಾರೆ, ಜೈಲಲ್ಲೂ ಇದ್ದಾರೆ. ಯಾವ್ಯಾವುದೋ ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ. ಸತ್ತಿರೋ ಮೊನ್ನೆ ನಾನು ಹೇಳಿದ್ದೀನಿ, 10 ಸಲ ಹೇಳಿದ್ದೀನಿ, ತನ್ನ ಮಗನೋ ಅಪ್ಪನೋ ಸತ್ತಿದ್ದಾನೆ, ಯಾವುದೋ ನೋವಲ್ಲೋ ದುಃಖದಲ್ಲೋ ಅದಕ್ಕೇನೋ ಒಂದು ಇದಕ್ಕೆ ಡೆತ್ ಸರ್ಟಿಫಿಕೇಟ್ ಬೇಕು ಅಂದರೆ ಈ ಲೋಫರ್ಗಳು, ಲುಚ್ಚಾಗಳು ಲಂಚ ಕೇಳ್ತಾರಲ್ಲ, ಇವ್ರ ಮನುಷ್ಯತ್ವ ಇದೆಯಾ? ನಾವು ನಿಜಕ್ಕೂ ಇದನ್ನೆಲ್ಲ ಬದಲಾಯಿಸ್ಬೇಕೋ ಬೇಡವೋ? ಹಾಗಾಗಿ ಈ ಆಕ್ರೋಶ ಇದೆಯಲ್ವಾ, ಕೇವಲ ಬರವಣಿಗೆ ಮಾಡ್ಕೊಂಡು ಬಾಯಲ್ಲಿ ಬಾಯಿ ಬೇದಿ ಮಾಡ್ಕೊಂಡು ನಾವು ಮಾಡ್ತಾ ಇಲ್ಲ. ನಾವು ನೇರ ಲಂಚ ಇಂಥ ಒಂದು ಡೆತ್ ಸರ್ಟಿಫಿಕೇಟ್ ಲಂಚ ಕೇಳಿದವನಿಗಿಂತ ಲಂಚ ವಾಪಸ್ ಮಾಡಿಸಿ 1 ಗಂಟೆಲಿ ಕೆಲಸ ಮಾಡಿಸಿದ್ದೆ ತಾವರೆಕೆರೆಯಲ್ಲಿ. ನಾನು ಇಂಥ 106 ಮಾಡಿಸಿದ್ವಿ. ವಾರ 4 ದಿವಸದಿಂದ 40,000 ರೂಪಾಯಿ ಲಂಚ ತೆಗೆದುಕೊಂಡಿದ್ದಂಥ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಅರೆಸ್ಟ್ ನಾವು ದುಡ್ಡು ವಾಪಸ್ ಮಾಡಿಸಿದ್ವಿ. ಈ ಕಳ್ಳರು ಈ ಲೋಕಾಯುಕ್ತದಲ್ಲಿ ಕೂತ್ಕೊಂಡು ಮೆಕ್ತಾ ಇದ್ದಾರಲ್ಲ, ಗಿರಾಕಿಗಳು ಯಾರು ಲೋಕಾಯುಕ್ತ ಕೇಸ್ ತಗೊಂಡೋಗಿ ಗಿರಾಕಿಗಳು ಬಂದಂಗೆ ಕುಣಿದಾಡ್ತಾರೆ. ಅವತ್ತೇನೋ ಸಿಕ್ಕಾಕೊಂಡ್ರು. ಭಾಸ್ಕರ್ ರಾವ್ ಸಂದರ್ಭದಲ್ಲಿ ಆ ಅಮ್ಮ ಪಾಪ ಒಳ್ಳೆ ಪುಣ್ಯಾತ್ಗಿತ್ತಿ, ಪ್ರಾಮಾಣಿಕ ದಕ್ಷ ಆ ಪೊಲೀಸ್ ಅಧಿಕಾರಿ ಸೋನಿಯಾ ನಾರಂಗ್. ಆ ಅಮ್ಮ ಧೈರ್ಯವಾಗಿ ಮಾತಾಡಿದ್ದಕ್ಕೆ ಲೋಕಾಯುಕ್ತ ಒಂದು ಶುದ್ಧಿ ಆಯಿತು. ಇವತ್ತು ಸೋನಿಯಾ ನಾರಂಗು ಇಲ್ಲ, ಯಾರೂ ಇಲ್ಲ. ಸೋನಿಯಾ ನಾರಂಗು ಪಾದ ಧೂಳಿಗೂ ಸಮವಿಲ್ಲದ ಜನ ಇವತ್ತು ಲೋಕಾಯುಕ್ತದಲ್ಲಿ ಅಧಿಕಾರಿಗಳ ಕೂತ್ಕೊಂಡಿದ್ದಾರೆ. ಅವನೊಬ್ಬ SP ಅಯೋಗ್ಯ, ನಮ್ಮನ್ನು ಎಷ್ಟು ಕೆಟ್ಟದಾಗ ನಡ್ಸ್ಕೊಂಡ. ಒಂದು ತಿಂಗಳಿಂದ ನನ್ನ ಮೇಲೆ ಸುಳ್ಕೆ ಸಾಕ್ಸಿದ್ದಾನೆ ಒಬ್ಬ ಅಯೋಗ್ಯ. ಕೆಲಸ ಮಾಡ್ರಯ್ಯ, ಹಿಂಗಿದೆಯಲ್ಲ ಕಾನೂನು ಅಂತ ಹೇಳಿದ್ದಕ್ಕೆ ಅವನಿಗೆ ನನ್ನ ಬಗ್ಗೆ ಗೊತ್ತಿರಲಿಲ್ಲ, ನಮ್ಮ ಹೋರಾಟದ ಬಗ್ಗೆ ಗೊತ್ತಿಲ್ಲ, ಕರ್ನಾಟಕದವನಲ್ಲ ಅಯೋಗ್ಯ, ಹುಚ್ಚಿನ ಥರ ಮೆಂಟಲ್ ಥರ ಆಡ್ದ. ನಾನು ಅವನಿಗೆ ಕಾಟ ನಿಲ್ಲಿಸಿ ಅವನಿಗೆ ನಾವು ಶಿಕ್ಷೆ ಕೊಡೋ ಹಂಗೆ ಮಾಡ್ತೀವಿ. KRS ಪಕ್ಷ ಸುಮ್ಮನೆ ಅಲ್ಲ, ರವಿಕೃಷ್ಣ ರೆಡ್ಡಿ ಸುಮ್ಮನೆ ಅಲ್ಲ. ನಾನು ಸೇಡ್ಗೆ ಹೋಗೋದಿಲ್ಲ, ಜಿದ್ದಿಟ್ಕೊಳ್ಳೋದಿಲ್ಲ. ಆದರೆ ಆ ಸಮಯ ಬರುತ್ತೆ, ಅವನೊಂದು 4 ವರ್ಷ 5 ವರ್ಷ ಆದಮೇಲೆ ಬರ್ತಾನೆ ಕಟಕಟೆಗೆ. ಹಾಗಾಗಿ ಇವತ್ತು ನಾವು ಈ ಸೈನ್ಯವನ್ನು ಈ ಥರಕ್ಕೆ ನಿಲ್ಲಿಸಿದ್ದೀವಿ. ಜನ ಇದನ್ನು ಗಮನಿಸ್ತಾ ಇದ್ದಾರೆ. ಪರೀಕ್ಷೆಗಳಾಗುತ್ತೆ, ಏನು ಮಾಡೋದು? ಇಷ್ಟೆಲ್ಲ ಆದರೂ ರವಿಕೃಷ್ಣ ರೆಡ್ಡಿ ಅವರ ಒಂದು ಕೆಚ್ಚೆದೆಯ ಹೋರಾಟದಲ್ಲಿ ಎಲ್ಲೂ ಒಂದು ಬೆದರಿಕೆಗಳು ಬರಲಿಲ್ವಾ ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ? ಹಾದಿ ಬೀದಿಗಳಲ್ಲೇ ನಮ್ಮ ಮೇಲೆ ತಳ್ಳಾಟಗಳಾಗಿದೆ, ಹೊಡೆಯೋದಕ್ಕೆ ಬಂದಿದ್ದಾರೆ, ಪೊಲೀಸರೇನೇ ಹೇಳ್ಕೊಂಡು ಹೋಗಿದ್ದಾರೆ. ನಮ್ಮವ್ರು ನಮ್ಮನ್ನೇ ನನ್ನನ್ನಲ್ಲದೆ ಇದ್ದರು. ನಾನಂದರೆ ನಾನು ಒಂಚೂರು ಗೊತ್ತಿಲ್ಲ. ರವಿಕೃಷ್ಣ ರೆಡ್ಡಿ ಈಗ ಒಂದು ಕರ್ನಾಟಕದಲ್ಲಿ ಯಾವುದೇ ಮೂಲೆಗೋರು ಜನ ಗುರುತಿಡಿತಾರೆ, ಎಲ್ಲರೂ ಅಲ್ಲದೆ ಇದ್ರು. 10 ಜನರಲ್ಲಿ 2-3 ಜನ ಗುರುತಿಡಿತಾರೆ. ಇವತ್ತು ಬೆಳಗ್ಗೆ ಕಟಿಂಗ್ ಶಾಪ್ಗೆ ಹೋಗಿದ್ದೆ, ಅಲ್ಲಿ ಗುರುತಿಡಿದ್ರು. ದಾರಿಲಿ ಹೋಗೋವಾಗ ಅದರಲ್ಲೂ ವಿಶೇಷವಾಗಿ ಗೌರ್ಮೆಂಟ್ ಆಫೀಸುಗಳು, ಪೊಲೀಸ್ ಸ್ಟೇಷನ್ಗಳು, ಕೋರ್ಟ್ಗಳು ಇಲ್ಲೆಲ್ಲ ಹೋದಾಗ ಗುರುತಿಡಿಯುವಂಥ ಪ್ರಮಾಣ ಜಾಸ್ತಿ. ಯಾಕೆಂದರೆ
ಅವರೆಲ್ಲ ಸ್ವಲ್ಪ ಸಾಮಾಜಿಕವಾಗಿ ಒಂದಷ್ಟು ವಿಚಾರಗಳನ್ನ ನೋಡ್ತಾ ಇರ್ತಾರೆ, ಗಮನಿಸ್ತಾ ಇರ್ತಾರೆ ಅಂತ. ಹಾಗಾಗಿ ಪಬ್ಲಿಕ್ಕಲ್ಲಿ ನಮ್ಮನ್ನು ಏನು ಮ್ಯಾನ್ ಹ್ಯಾಂಡಲ್ ಮಾಡೋದು ಕಷ್ಟ. ಆಮೇಲೆ ಅದೊಂದು ಇವತ್ತೊಂದು ಶಕ್ತಿ, ರವಿಕೃಷ್ಣಾರೆಡ್ಡಿ ಇವತ್ತು ಒಂದು ಶಕ್ತಿನೇ. ಎಷ್ಟು ಸಣ್ಣ ಶಕ್ತಿ ಎಷ್ಟು ದೊಡ್ಡ ಶಕ್ತಿ ಗೊತ್ತಿಲ್ಲ, ಅದನ್ನು ನಾನು ಹೇಳಬಾರ್ದು. ಆದರೆ ರವಿಕೃಷ್ಣಾರೆಡ್ಡಿಯನ್ನು ಸುಲಭವಾಗಿ ಏನು ಎಲ್ಲಂದ್ರಲ್ಲಿ ಹೊಡೆದು ಬಡಿಯೋಕ್ಕಾಗಲ್ಲ. ಆದರೆ KRS ಪಕ್ಷದವ್ರನ್ನ ಬಡಿತಾರೆ. ಅವನು ಯಾವನ ಮುರಳೀಧರ್ ಅನ್ನೋಂಥ ಇಲ್ಲೊಬ್ಬ ಮುರಳೀಧರ್, ಅವನೊಬ್ಬ ನೀಚ ಇದ್ದಾನೆ, ರಾಕ್ಷಸಿ ಪ್ರವೃತ್ತಿ ಅವನು. ಅವನ ಮತ್ತಲ್ಲಿ ದೆವ್ವ ಮೆಟ್ಕೊಂಡಾಗ ಅವನೊಬ್ಬ ಇನ್ಸ್ಪೆಕ್ಟ್ರು ದೆವ್ವ ಮೆಟ್ಕೊಂಡವಳು ನಮ್ಮ ಪಕ್ಷದ SC ST ಘಟಕದ ಕಾರ್ಯದರ್ಶಿ ಚೆನ್ನೈನ ಹೆಲ್ಮೆಟಲ್ಲಿ ಹೊಡೆದು ನೋಡೋದಲ್ವ ನೀವು, ಯಾವುದು ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ. ಅಲ್ಲೊಬ್ಬ ಅದೇ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟ್ರು ಮುರಳೀಧರು ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಪಕ್ಷದ ತುಮಕೂರು ಘಟಕದ ಅಧ್ಯಕ್ಷನಿಗೆ ಹೊಡೆದಿದ್ದಕ್ಕೆ ಇಲ್ಲಿ ಏನು ರಕ್ತ ಕಿತ್ಕೊಂಡು ಬಂದಿತ್ತು, ತುಟಿ ಹೊಡೆದು ಮಾಡ್ತಾರೆ. ಏನು ಆಗುತ್ತೆ, ಕೊಂದಾಕ್ತಾರ, ಯಾರನ್ನ ಕೊಂದಾಕ್ತಾರೋ ಯಾರಿಗೆ ಗೊತ್ತು. ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡಲಿ ನವಭಾರತದಲ್ಲಿ ಇಲೆ ನೋಡೆ ನಡೆ ಮುಂದೆ ನುಗ್ಗಿ ನಡೆ ಮಂದೆ ಜಗ್ಗದೆಯೇ ಕುಗ್ಗದೆಯೇ ನುಗ್ಗಿ ನಡೆ ಏನು ಹಿಗ್ಗಿ ನಡೆ ಮುಂದೆ. ಕುವೆಂಪು ಅವ್ರು ಹೇಳಿದಾರಲ್ವ, ನಾನಳಿವೆ ನೀನಳಿವೆ ನಮ್ಮೆಲುಬುಗಳ ಮೇಲೆ ಮೂಡಲಿ ನವಭಾರತದಲ್ಲಿ ಇಲೆ. ಆತ್ಮಾರ್ಪಣೆ ಮಾಡ್ಕೊಳ್ಬೇಕಾಗುತ್ತೆ ನಾವು ಕೆಲವೊಂದು ಸಂದರ್ಭಗಳಲ್ಲಿ. ಸೊ ಹಾಗಂತೇಳಿ ಹುಚ್ಚುಚ್ಚಾಗಿ ಬಂಡೆಗೆ ತಲೆ ಚಚ್ಕೊಳ್ಳೋದಿಲ್ಲ. ಅದಕ್ಕಾಗಿಯೇ ಯಾವಾಗಲೂ ನಮ್ಮ ಪಕ್ಷದವ್ರು ಹೇಳ್ತೀವಿ, ಒಬ್ಬರೋ ಇಬ್ಬರೋ ಹೋಗಿ ಹೀರೋಗಳಾಗ್ಬೇಡ್ರಯ್ಯ. ನಮ್ಮ ಪಕ್ಷದಲ್ಲಿ ಹೀರೋಗಳಿಗೆ ಸ್ಥಾನ ಇಲ್ಲ, ನಾಯಕರಿಗೆ ಸ್ಥಾನ ಇದೆ. ನಾಯಕರಿಗೆ ಸ್ಥಾನ ಇದೆ ಅಂದರೆ ನಾಯಕ ತನ್ನ ಜೊತೆಗೆ ಒಂದಷ್ಟು ಜನರ ಜೊತೆಗಿರ್ತಾನೆ, ಜನರ ಪರವಾಗಿರ್ತಾನೆ, ಅಂದರೆ ಜನರನ್ನ ಜೊತೆಗಿಟ್ಕೊಂಡು ಕೆಲಸ ಮಾಡ್ತಾನೆ, ಟೀಮ್ ಪ್ಲೇಯರ್ ಆಗಿರ್ತಾನೆ. ಹೀರೋ ಅದನ್ನೇ ನನ್ನಿಂದ ಎಲ್ಲರೂ ಇರಿ, ನಾನೊಬ್ಬನೇ ಇರಬೇಕು ಅನ್ನೋ ಥರಕ್ಕೆ ಒಬ್ಬೊಬ್ಬನೇ ಹೋಗ್ತಾನೆ. ಒಬ್ಬೊಬ್ಬರು ಅವ್ರು ಹಿಡಿದು ಬಡ್ದು ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೆ. ಹಾಗಾಗಿ ಹೀರೋ ಮಾಡಬೇಡಿ, ಜೊತೆಗಿರಿ. ಒಂದು 5-6 ಜನ 2-3 ಜನ ವಿಡಿಯೋ ಮಾಡ್ತಾಯಿರಿ, ಅವ್ನು ಏನಾದರೂ ಆಗಲಿ. ಆದರೆ ಯಾವತ್ತು ಅವಾಚ್ಯ ಶಬ್ದಗಳನ್ನು ಬಳಸಬೇಡಿ ಪಬ್ಲಿಕ್ಕಲ್ಲಿ. ಈಗ ನಾನು ನೀವು ಇದ್ದಾಗ ನಿಮ್ದೇನಾದ್ರು ಎಲ್ಲ ಆಫ್ ಮಾಡಿದ್ರೆ ನಾನು ಬಾಯಲ್ಲೂ ಕೆಲವೊಂದು ಸಂಸ್ಕೃತ ಪದಗಳು ಬರುತ್ತೆ. ಹಳ್ಳಿಯಿಂದ ಬಂದವನು, ಸಾಮಾನ್ಯವಾಗಿ ಬೆಳೆದಂಥವನು, ಸಹಜ ಯಾವುದೋ ವಿಚಾರವಾಗಿ ಕೆಟ್ಟ ಪದಗಳನ್ನು ಬಳಸ್ಕೊಂಡ್ಬಿಡ್ತೀವಿ. ಆದರೆ ಪಬ್ಲಿಕ್ಕಲ್ಲಿ ಇವತ್ತಿಗೂ ನಾನು ಬಳಸಿಲ್ಲ. ಒಂದೇ ಒಂದು ದಿವಸ ಬಳಸಿದ್ದೀನಿ, ಶಿಗ್ಗಾವಿಲಿ, ಬೇಕು ಅಂತಲೇ, ಅಂದರೆ ಅದು ಮೆಸೇಜ್ ಹೋಗಬೇಕು ಅಂತ. ಆದರೆ ಅವಾಚ್ಯ ಶಬ್ದಗಳನ್ನು ಬಳಸೋದಿಲ್ಲ. ಅವಾಚ್ಯ ಶಬ್ದ ಬಳಸಬೇಡಿ. ಯಾವುದೇ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲೆ ಕೈ ಎತ್ತಬೇಡಿ. ಅವರೇ ಹೊಡಿಲಿ, ಅವರೇ ಬಡೀಲಿ, ನೀವು ಆತ್ಮರಕ್ಷಣೆ ಮಾಡ್ಕೊಳ್ಳಿ. ಏನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ, ಆತ್ಮರಕ್ಷಣೆ. ಅವ್ರ ಹೊಡಿಗೆ ಬಂದಾಗ ತಲೆಗೆ ಅಡ್ಡ ಇಡ್ತಿರೋ, ಕೈ ಅಡ್ಡ ಇಡ್ತಿರೋ, ಎಲ್ಲೆಲ್ಲ ರಕ್ಷಣೆ ಮಾಡ್ಕೊಳಕ್ಕಾಗುತ್ತೆ ಇಟ್ಕೊಳ್ಳಿ. ಆದರೆ ಕೈ ಮಾತ್ರ ಅಂಥ ಸಂದರ್ಭದಲ್ಲಿ ಎತ್ತಬೇಡಿ. ಇನ್ನೂ ಅಕಸ್ಮಾತ್ ಪ್ರೈವೇಟ್ ಸಿಟಿಸನ್ಸು, ಖಾಸಗಿ ವ್ಯಕ್ತಿಗಳು ಬರ್ತಾರಾ, ಅವ್ರು ದೊಣ್ಣೆ ತಗೊಬಂದಿದ್ದಾರಾ ನಿಮ್ಮ ರಕ್ಷಣೆಗೆ, ಹಿರೇಮಠರನ್ನ ಹೊಡೆಯೋದಿಕ್ಕೆ, ನಮ್ಮನ್ನು ಹಿರೇಮಠರನ್ನ ಹೊಡೆಯೋದಿಕ್ಕೆ ಕುಮಾರಸ್ವಾಮಿಯ ತೋಟದ ವಾಚ್ಮನ್ನು ದೊಣ್ಣೆ ತಗೊಂಡು ಬಂದ ಕೇತಗಾನಹಳ್ಳಿಯಲ್ಲಿ. ಏನಿವ ಕುಮಾರಸ್ವಾಮಿ ಅವ್ರದ್ದೆಲ್ಲ ಜಮೀನಲ್ಲಿ ಇದಾಕೊಂಡು ಕಾಂಪೌಂಡ್ ಹಾಕೊಂಡು ತೋಟ ಮಾಡ್ಕೊಂಡು ಮೆರೀತಿದಾರಲ್ವ, ಆ ಜಮೀನಲ್ಲಿ ಇವತ್ತೆಲ್ಲ ಬಿಟ್ಕೊಡ್ತಾ ಇದ್ದಾರಲ್ವ. ಅದನ್ನು ನೋಡೋದಕ್ಕೆ, ಪರೀಕ್ಷೆ ಮಾಡೋದಕ್ಕೆ, ಪರಿಶೀಲನೆ ಮಾಡೋದಕ್ಕೆ ಹೋದಾಗ ಹಿರೇಮಠರು ನಾವು ಅವ್ರ ತೋಟದ ಗೂಂಡ ಬಂದಿದ್ದ, ಮೊಟ್ಟೆ ಎಸ್ದ. ಆದರೆ ಒಂದು ಸಂದರ್ಭದಲ್ಲಿ ಅವ್ನು ಬಂದಾಗ, ನಾನು ಗಾಂಧಿ ಟೋಪಿ ಇರೋ ತನಕ ನಾನು ಶಾಂತಿ ಅಹಿಂಸೆ, ನಾನು ಟೋಪಿಯನ್ನು ಅವನು ಬಂದ ದೊಣ್ಣೆ ತೊಗೊಂಡು ಬರ್ತಾ ಇದ್ದ ಅಲ್ಲಿ ಹೊಡೆಯೋದಕ್ಕೆ. ಇಲ್ಲಿ ಯಾರಿದ್ದಾರೆ, ನಮಗಾರು ಪರವಾಗಿಲ್ಲ. ಹಿರೇಮಠರು 75 ವರ್ಷ ಆವಾಗ ಅವ್ರಿಗೆ, ಇವಾಗ 81, 6 ವರ್ಷದಿಂದ ನಿಗುತ್ತೆ. ನಾನು ಟೋಪಿ ತೆಗೆದು ಅಲ್ಲಿಟ್ಟು ಅಲ್ಲೊಂದು ದೊಡ್ಡ ಮರದ ಇವಿತ್ತು, ದೊಣ್ಣೆ ಇಟ್ಕೊಂಡು ನಿಂತೆ, ಬಾ ನೋಡೋಣ ಅಂತ. ಯಾರು ಖಾಸಗಿ ವ್ಯಕ್ತಿಗಳು ಬಂದಾಗ ನೀವು ಆತ್ಮರಕ್ಷಣೆ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಬಡ್ದು ಸಾಯಿಸಬಿಡ್ತಾರೆ. ಹಾಗಾಗಿ ಈ ಥರದ್ದು ಒಂದಷ್ಟು ನಮ್ಮಲ್ಲಿ ಇದಿದೆ, ರೂಲ್ಸ್ ಇದೆ. ಆ ಥರಕ್ಕೆ ಮಾಡ್ಕೊಂಡು ಬಂದಿದ್ದೀವಿ. ಅದರಿಂದನೇ ಇವತ್ತು ನಮಗೆ ಈ ಶಕ್ತಿ. ಮುಂದೆ ಚುನಾವಣೆ ಕೂಡ ಬರ್ತಾ ಇದೆ. ಗ್ರೇಟರ್ ಬೆಂಗಳೂರು ಕೂಡ ಸ್ಥಾಪನೆಯಾಗಿದೆ. ಅಲ್ಲಿ ತಮ್ಮ ಪಕ್ಷದ ತಯಾರಿಗಳು ಹೇಗೆ ನಡೆಯುತ್ತದೆ? ಕೇವಲ BBMP ಅಲ್ಲ, 16 ನಗರ ಪಾಲಿಕೆ, ಮಹಾನಗರ ಪಾಲಿಕೆ ಚುನಾವಣೆ, ನಗರಸಭೆ, ಮಹಾನಗರ ಪಾಲಿಕೆ ಚುನಾವಣೆಗಳಾಗಬೇಕು, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಬೇಕು, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಬೇಕು. ಇವತ್ತು ಯಾರಾದರೂ ಇತ್ತೀಚೆಗೆ ನನಗೆ JCB ಪಕ್ಷದವರು, ಯಾವ್ದಾರ ಪಕ್ಷದವರಾಗಲಿ, ಏನು ಸಮಾಚಾರ, ಏನು ಕೆಲಸ ಮಾಡ್ಕೊಂಡಿದ್ದೀರಾ, ಯಾವ ರಾಜಕಾರಣದಲ್ಲಿದ್ದೀರಾ, ಯಾವ ಪಕ್ಷದಲ್ಲಿದ್ದೀರಾ ಅಂತ ಕೇಳಿದಾಗ ಅವರೇನೋ JDS, ಕಾಂಗ್ರೆಸ್, BJP ಅಂದಾಗ ತಕ್ಷಣ ಯಾವ ಕುಟುಂಬಕ್ಕೆ ಜೀತ ಮಾಡ್ತಾ ಇದ್ದೀರಾ ಅಂತ ಕೇಳ್ತೀನಿ ನಾನು. ಅವ್ರು ನಗ್ತಾರೆ, ಗೊತ್ತು ಅವ್ರಿಗೆ. ಯಾಕಂದರೆ ಪಕ್ಷಗಳಿಲ್ಲ ಇವತ್ತು. ಆ ಪಕ್ಷದ, ಆ ಊರಿನ ಅಥವಾ ಆ ಕ್ಷೇತ್ರದ MLA, ಹಾಲಿ MLA ಅಥವಾ ex-MLA ಅಥವಾ ಮುಂದಕ್ಕೆ MLA ಆಗೋನು, ಅವನು ಕುಟುಂಬಕ್ಕೆ ಅವ್ರು ಕೆಲಸ ಮಾಡ್ತಾ ಇರೋದು. ಇವತ್ತು 200 ಕುಟುಂಬಗಳ ಕೈಯಲ್ಲಿ ಇಡೀ ಕರ್ನಾಟಕದ ರಾಜಕಾರಣ ಇದೆ. ಆ 200 ಕುಟುಂಬಗಳಿಂದನೇ MLA MP ಗಳು ಬರ್ತಾ ಇರೋದು. ನೀವು ನೋಡಿ, ಒಂದಲ್ಲ ಒಂದು ರೀತಿಯಲ್ಲಿ 200 ಅಥವಾ 300 ಕುಟುಂಬಗಳ ಕುಟುಂಬಗಳಿಂದನೇ MLA MP ಗಳು ಬರ್ತಾ ಇರುವಂಥದ್ದು. ಮೊನ್ನೆ ಕಾಂಗ್ರೆಸ್ ಅವರು 28 ಲೋಕಸಭಾ ಕ್ಷೇತ್ರಗಳಲ್ಲಿ 14 ಸೀಟ್ಗಳನ್ನು MLA ಮಿನಿಸ್ಟ್ರುಗಳ ಮಕ್ಕಳಿಗೆ, ಹೆಂಡತೀರಿಗೆ, ಗಂಡಂದರಿಗೆ ಕೊಟ್ಟಿದ್ದಾರೆ, ಅರ್ಧಕ್ಕರ್ಧ. ಇನ್ನಲ್ಲಿ ಜೀತ ಮಾಡಿದ್ರೆ ಇನ್ನೇನು ಮಾಡ್ತಾಯಿದ್ರಿ ಪಕ್ಷದ ಕಾರ್ಯಕರ್ತರು?
ಹಾಗಾಗಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೆದರೆ ಬೆಂಗಳೂರಿನ ಕಾರ್ಪೊರೇಟ್ಗಳಾದವರು MLA ಚಾಲೆಂಜ್ ಮಾಡ್ತಾರೆ. ಸುರೇಶ್ ಕುಮಾರ್ ಕಾರ್ಪೊರೇಟರ್ ಆಗಿದ್ದವ್ರು, ರಾಮಲಿಂಗಾರೆಡ್ಡಿ ನನಗೆ ಗೊತ್ತಿದ್ದಂಗೆ ಕಾರ್ಪೊರೇಟರ್ ಆಗಿದ್ದವ್ರು, ಎಷ್ಟೋ ಜನ ಕಾರ್ಪೊರೇಟರ್ಗಳಾಗಿದ್ಕೊಂಡು ಮುನಿರತ್ನ ಕಾರ್ಪೊರೇಟರ್ ಆಗಿದ್ದವ್ರು, ಇವರೆಲ್ಲ ತದನಂತರ MLA ಆದವರು. ಆದರೆ 20-25 ವರ್ಷದ ಥರದ್ದು ಯಾವುದೂ ನಡೀತಾ ಇಲ್ಲ. ಯಾಕಂದರೆ ಕಾರ್ಪೊರೇಟರ್ ಆದಮೇಲೆ ಅವ್ರೊಂದು ಸ್ವಲ್ಪ ಚಾಲೆಂಜ್ ಮಾಡೋಕ್ಕೆ ಶುರು ಮಾಡ್ತಾರೆ MLAಗಳಿಗೆ. ಹಾಗಾಗಿನೇ ಬೆಂಗಳೂರು BBMP ಎಲೆಕ್ಷನ್ ಆಗದಿರೋದಕ್ಕೆ 2 ಕಾರಣ. ನನ್ನ ಮಕ್ಕಳು ಯಾರೂ ನಮ್ಮನ್ನು ಚಾಲೆಂಜ್ ಮಾಡೋರು ಬರಬಾರ್ದು ಅಂತ ಒಂದು. ಎರಡನೇದು ಏನಿದೆಯೋ ಕಮಿಷನ್ ನಮ್ಮ ಕುಟುಂಬಕ್ಕೆ ಬರಬೇಕು. ಇಂತಹ ದೇಶದ್ರೋಹಿಗಳೆಲ್ಲರೂ ಸಿಗೋಕ್ಕೆ ಸಾಧ್ಯನಾ? ನಮ್ಮ MLAಗಳು MP ಇದ್ದಾರಲ್ಲ ಇವತ್ತು ದೊಡ್ಡ ನಂಬರ್ 1 ದೇಶದ್ರೋಹಿಗಳು. ಏನು ಸಿದ್ದರಾಮಯ್ಯ, ಏನಪ್ಪ ಸಿದ್ದರಾಮಯ್ಯ ಅವರ ಲೀಡ್ರು ಯಾರು ರಾಹುಲ್ ಗಾಂಧಿ, ಅವನು ಸಂವಿಧಾನ ರೆಡ್ ಬುಕ್ ತೋರಿಸಿದ್ದೆ ಸಂವಿಧಾನದ ಕಗ್ಗೊಲೆ ಮಾಡ್ತಾ ಇದ್ದಾರೆ ಸ್ವಾಮಿ. ನಿಮ್ಮ ಪಕ್ಷದವ್ರು ಕಳೆದ 2.5 ವರ್ಷದಿಂದ 5 ವರ್ಷದಿಂದ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗೋದಕ್ಕೆ ಮಾಡಿಲ್ಲ. ನಿಮ್ಮಪ್ಪ ಖುಷಿ ಪಟ್ಕೊಂಡು ನಾರಾಯಣ ಸ್ವಾಮಿ ಅಂತ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆಗಿದ್ದವ್ರು, ಜನತಾ ಪಕ್ಷದಿಂದ ಆಗಿದ್ದವ್ರನ್ನೆಲ್ಲ ಕರೆಸ್ಕೊಂಡು, ಮುನಿರತ್ನಮಯ್ಯವರು ಅವ್ರಿಗೆಲ್ಲ ಪರಿಚಯ ಮಾಡಿಸ್ಕೊಂಡು ದೇಶಾದ್ಯಂತ ಈ ಥರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ವಿಕೇಂದ್ರೀಕರಣ ಆಗಬೇಕು ಅಂತ ಕಾನೂನು ತಂದರೆ ನಿಮ್ಮಪ್ಪ ರಾಜೀವ್ ಗಾಂಧಿ ಇವತ್ತು ನಿಮ್ಮ ಪಕ್ಷದವರು ಇದೇ ಕರ್ನಾಟಕದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆ ಆಗದಿರೋಂಗೆ ಮಾಡಬಾರ್ದ ಅಯೋಗ್ಯ ಕೆಲಸಗಳೆಲ್ಲ ಮಾಡಿಕೊಂಡು 2ನೇ ಹಂತದ 3ನೇ ಹಂತದ ರಾಜಕಾರಣ ನಾಯಕತ್ವ ಬೆಳಿಲೇಬಾರದು, ಗ್ರಾಸ್ ರೂಟ್ಸ್ ಡೆಮಾಕ್ರಸಿ ಇರಲೇಬಾರದು ಅಂತೇಳಿ ಇದು ಕೇವಲ ಆಲಿಗಾರ್ಕಿ ಅಂತಾರೆ. ಏನು ಸೀಮಿತ ವ್ಯಕ್ತಿಗಳು ನಡೆಸುವಂಥ ರಷ್ಯಾದಲ್ಲಿದ್ದಂಗೆ ಸೀಮಿತ ವ್ಯಕ್ತಿಗಳ ಕುಟುಂಬಗಳ ಕೈಯಲ್ಲಿಯೇ ಇಡೀ ಆಡಳಿತ ಇರಬೇಕು. ದಿಸ್ ಇಸ್ ನಾಟ್ ಡೆಮಾಕ್ರಸಿ, ದಿಸ್ ಇಸ್ ಆಲಿಗಾರ್ಕಿ ಅಂತ ಮಾಡ್ತಿದ್ದಾರೆ ಅಂತ ಯಾರಾದರೂ ರಾಹುಲ್ ಗಾಂಧಿಗೆ ಹೇಳಬೇಕು. ಆ ಥರದ ಪರಿಸ್ಥಿತಿ ಇದೆ ಇವತ್ತು. ಹಾಗಾಗಿ ಆದರೆ ನಾವು ಯಾವಾಗಲಾದ್ರೂ ಬರಲಿ, ನಾವು ಸಿದ್ಧ ಇದ್ದೀವಿ. 2ನೇ ಹಂತದ 3ನೇ ಹಂತದ JCB ಪಕ್ಷಗಳು ಸೇರಿದಂತೆ ಯಾವುದೇ ಪಕ್ಷದಲ್ಲಿರಲಿ ಅವರೆಲ್ರಿಗೂ ನಮ್ಮ ಪಕ್ಷಕ್ಕೆ ಸ್ವಾಗತ ಇದೆ. ನಮ್ಮ ಪಕ್ಷಕ್ಕೆ ಬಂದಾಗ ನಮ್ಮ ಥರ ಇರಬೇಕು. ನೀವು ಹಿಂದೆ ಹಣ ಹಂಚಿದ್ರಾ, ಹೆಂಡ ಕುಡಿಸಿದ್ರಾ, ನಮಗೆ ಬೇಕಾಗಿಲ್ಲ. ಯಾಕಂದ್ರೆ ನೀವು ಹಿಂದೆ ಯಾವನ ಜೊತೆಗೋ ಇದ್ದರೆ ಅವನು ಅಯೋಗ್ಯ ಆಗಿದ್ದ, ನಿಮಗೆ ಅವನಿಗೆ ಅವನ ನಾಯಕ ಅಲ್ಲ, ಏನು ಅಲ್ಲ, ಪುಂಡ ಪೋಖ್ರಿ ಅಪರಾಧಿ, ಅವನು ಕ್ರಿಮಿನಲ್ MLA, ಅವನು ರೌಡಿ MLA ಅವನು. ಹಾಗಾಗಿ ಅವನ ಹಿಂದೆ ಹೋಗಿದ್ದಕ್ಕೆ ನಿಮ್ಗೆ ಆ ಥರ ನಡೆಸ್ಕೊಂಡ. ನಮ್ಮ ಥರಕ್ಕೆ ಬಂದವ್ರು ನಾವು ಆ ಥರ ಹೇಳ್ತೀವಿ, ನಾವು ನ್ಯಾಯವಾಗಿರಪ್ಪ, ಸತ್ಯವಾಗಿರಪ್ಪ, ದುಡ್ಡು ತಿನ್ರಯ್ಯ, ಪ್ರಾಮಾಣಿಕವಾಗಿ ಬದುಕಿ, ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ, ಬಾ ಅಂತೇಳಿ ಕರ್ಕೊಂಡು ಹೋಗ್ತಾರೆ, ಡಾಬಾದಲ್ಲಿ ಕೂಡಿಸ್ತಾರೆ, ಬೇಕಾದ್ರೆ ನಂಗ ನಾಚು ತೋರಿಸ್ತಾರೆ, ಇನ್ನೊಂದು ಮಾಡ್ತಾರೆ. ಅವ್ರ ಜೊತೆ ಸಹವಾಸ ದೋಷ. ಹಾಗಾಗಿ ನಿಮ್ಮ ತಪ್ಪಲ್ಲ. ಆದರೆ ನಮ್ಮ ಜೊತೆಗೆ ಬಂದಾಗ ನಮ್ಮ ಥರ ಇರಬೇಕು. ನಮ್ಮ ಪಕ್ಷದಲ್ಲೇ ಒಂದು ನಾಯಕತ್ವವನ್ನು ನಾವು ಬೆಳೆಸ್ತಾ ಇದ್ದೀವಿ.